ಹಿರಿಯ ಪ್ರಾಥಮಿಕ ಶಾಲೆ ಗುರುಕಲ್ಜೆ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಇಕೋ ಕ್ಲಬ್ ಉಪನ್ಯಾಸಕನಾಗಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಶಾಲೆಯ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಮುದ್ದು ಮಕ್ಕಳಿಗೆ ಮೊದಲನೇದಾಗಿ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಾಯ್ಕಲ್ ಕ್ಲಸ್ಟರ್ನ ರಮೇಶ್ ಸರ್ ಅವರೇ ಮತ್ತು ಶಾಲೆಯ ಮುಖ್ಯ ಗುರುಗಳಾದಂತಹ ದೇವೇಂದ್ರ ಸರ್ ಅವರೇ ಮತ್ತು ಶಾಲೆಯ ಎಲ್ಲ ಗುರುಗಳಿಗೆ ಮತ್ತು ಗುರುಮಾತೆಯರಿಗೆ ಮತ್ತು ಈ ಒಂದು ಉಪನ್ಯಾಸದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಮುದ್ದು ಮಕ್ಕಳಿಗೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಕೆಮ್ಮಾದ ಅಡೆತಡೆ ಹಾಕಬಹುದು. ಎಕೋ ಕ್ಲಬ್ ಈ ಹೆಸರು ಕೇಳಿರಿ. ಇಕೋ ಎಕೋ ECO ಏನಿದೆ ಅರ್ಥ? ಎಕೋ ಅಂದ್ರೆ ಏನು? ಇದು ಕನ್ನಡ ಪದ ಅಲ್ಲ, ಇದು ಹೌದಾ, ಇಂಗ್ಲಿಷ್ ಪದ. ಎಕೋ ಸಿಸ್ಟಮ್ ಅಂತ ಬರ್ತದೆ, ಎಕಾಲಜಿ ಅಂತ ಬರ್ತದೆ. ಎಕೋ ಅಂತಂದ್ರ ಪರಿಸರ ಅಂತ ಅರ್ಥ. ಕ್ಲಬ್ ಅಂದ್ರ ಸಂಘ. ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಪರಿಸರದ ಜಾಗೃತಿಯನ್ನು ಮೂಡಿಸಬೇಕಂತೇಳಿ ಏನ್ ಮಾಡಿದ ಸರ್ಕಾರದವರು ಎಕೋ ಕ್ಲಬ್ಗಳನ್ನ ಆಯೋಜನೆ ಮಾಡಿ ಅದಕ್ಕೆ ಪ್ರೋತ್ಸಾಹಧನವನ್ನು ನೀಡ್ಯಾರ. ಮಕ್ಕಳಲ್ಲಿ ಪರಿಸರದ ಒಂದು ಜಾಗೃತಿ ಮೂಡ್ಲಿ, ಮುಂದಿನ ಪೀಳಿಗೆಗೆ ನಮ್ಮ ಪರಿಸರ ಉಳಿಲಿ ಅಂತಕ್ಕಂಥ ಸದುದ್ದೇಶದಿಂದ ಸರ್ಕಾರ ಒಂದು ಉತ್ತಮವಾದಂತ ಕಾರ್ಯಕ್ರಮವನ್ನ ಮಾಡ್ಯಾರ. ನಿಮ್ಮ ಶಾಲೆಯಲ್ಲಿ ಬಂದಾಗ ನೋಡಿದೆ, ಚಾಟ್ ಬಹಳ ಚೆನ್ನಾಗಿ, ರಮೇಶ್ ಸರ್ ಗೊತ್ತು, ಬಹಳ ಕ್ರಿಯೇಟಿವ್ ಆಗಿ ವರ್ಕ್ ಮಾಡ್ತಕ್ಕಂಥ ಒಬ್ಬ ಶಿಕ್ಷಕರವರು. ಏನೇ ವರ್ಕ್ ಮಾಡಿದ್ರು ಕೂಡ ಸೃಜನಶೀಲತೆ ಇರ್ತದೆ. ಅದರ ಚಾಟ್ ನೋಡಿದ್ರೆ ಬಹಳ ನೈಸ್ ಅನ್ಸಿತ್ತು. ಬಹಳಷ್ಟು ಅದರಲ್ಲಿ ಎಲ್ಲಾ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಚಾಟ್ ಹಾಕಿದ್ರು. ನಿಮ್ಮ ಇಕೋ ಕ್ಲಬ್ ನ ಹೆಸರು ಹೇಳ್ತೀರಾ ಏನು? ನಿಮ್ಮ ಇಕೋ ಕ್ಲಬ್ ಒಂದು ಹೆಸರು ಇಟ್ಟಿರಿ, ಏನದು? ಸುಂದರ್ಲಾಲ್ ಬಹುಗುಣ ಇಕೋ ಕ್ಲಬ್ ಅಂತ. ಯಾರು ಗೊತ್ತಾ ಸುಂದರ್ಲಾಲ್ ಬಹುಗುಣ ಅವರು? ಸುಂದರ್ಲಾಲ್ ಬಹುಗುಣ ಅಂತ ಹೆಸರು ಇಟ್ಟಾರ. ಅವರ ಮಾಹಿತಿ ಗೊತ್ತಾ? ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಮಹತ್ವದ ಪರಿಸರವಾದಿಗಳು ಸುಂದರ್ಲಾಲ್ ಬಹುಗುಣ ಅವರು. 1970ರ ದಶಕದಲ್ಲಿ ಏನಪ್ಪಾ ಅಂತಂದ್ರ ಉತ್ತರಾಖಂಡ್, ಇಂದಿಗೆ ಉತ್ತರ ಪ್ರದೇಶದಾಗಿತ್ತು, ಈಗ ಸಪರೇಟ್ ಅದೇ ಒಂದು ರಾಜ್ಯ ಆಗಿದೆ ಉತ್ತರಾಖಂಡ್ ಅಂತ ಹೇಳಿ. ಅಲ್ಲಿ ಏನ್ ಮಾಡ್ತಿದ್ರಪ್ಪ ಅಂತಂದ್ರ ಫಾರೆಸ್ಟ್ ಮೈನಿಂಗ್ ನಡೀತಿತ್ತು. ಅಂದ್ರ ಅರಣ್ಯದ ಟೆಂಡರ್ಗಳನ್ನ ಕೊಟ್ಟು ಅರಣ್ಯದಲ್ಲಿರ್ತಕ್ಕಂಥ ಮರಗಳನ್ನ ಕಡಿತಕ್ಕಂಥ ಕೆಲಸಗಳು ಆಗ ಏನಪ್ಪಾ ಅಂದ್ರೆ ನಡೀತಾ ಇತ್ತು. ಆ ಎಲ್ಲ ಹಿಮಾಲಯ, ಉತ್ತರಾಖಂಡ್ ಅಂತಂದ್ರೆ ಹಿಮಾಲಯದ ಪಾದ ಬೆಟ್ಟಗಳು, ಅಲ್ಲಿ ಆ ಕೆಲಸ ನಡೀತಾ ಇತ್ತು. ಅದನ್ನ ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗದವರು, ಅವರು ನಮ್ಗೆಲ್ಲರಿಗೂ ಗೊತ್ತು, ಕಾಡನ್ನ ಉಳಿಸೋರು ಓದಿದವರಲ್ಲ, ನೆನ್ಪಿಟ್ಕೊಂಡ್ಬಿಡ್ರಿ. ಯಾರು ಅನಕ್ಷರಸ್ಥರಾದ, ಈಗಲೂ ಕೂಡ ಕಾಡು ಉಳಿತಾ ಇರೋದು ಅನಕ್ಷರಸ್ಥರಿಂದನೇ. ಅಕ್ಷರಸ್ಥರು ನಾವು ಕಾಡನ್ನ ನಾಶ ಮಾಡಕತ್ತೀವಿ. ಅನಕ್ಷರಸ್ಥರು ಕಾಡಿನ ದೇವರನ್ನ ಪೂಜೆ ಮಾಡ್ತೇವೆ. ಇದು ಮೊದಲಿಂದ ನಡೆಯುವಂತ ಪದ್ಧತಿ. ಓದಿದವರು ನಮ್ಮ ವೈಭವೀಕರಣ ಬದುಕಲಕ ಕಾಡುಗಳನ್ನ ಕಡಿದು ನಾವು ನಾಡನ್ನಾಗಿ ಮಾಡಕತ್ತೀವಿ. ಆದ್ರ ಯಾರು ಓದಿರಲ್ಲ ಆ ಜನಗಳು, ಅವರೇ ನಿಜವಾದ ಕಾಡಿನ ರಕ್ಷಕರು. ಆ ಬುಡಕಟ್ಟು ಜನಾಂಗ ಏನ್ ಮಾಡ್ತದಪ್ಪ ಅಂತಂದ್ರ ಅಲ್ಲಿ ನೆಲೆಸಿ ಅಲ್ಲಿ ಕಾಡುಗಳನ್ನ ಬೆಳೆಸಿ ಅದನ್ನು ಉಳಿಸ್ತಕ್ಕಂಥ ಕೆಲಸ ಬುಡಕಟ್ಟು ಜನಾಂಗಕ್ಕೆ. ಯಾವಾಗ ಉತ್ತರ ಪ್ರದೇಶ, ಆಗಿನ ಕಾಲದ ಉತ್ತರ ಪ್ರದೇಶ ಸರ್ಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಬ್ರು ಟೆಂಡರ್ ಕೊಟ್ಬಿಡ್ತಾರೆ, ಮರಗಳನ್ನ ಕಡೀರಿ ಅಂತೇಳಿ. ಅವಾಗ ಬುಡಕಟ್ಟು ಜನಾಂಗಕ್ಕೆ ಬಹಳಷ್ಟು ನೋವಾಗ್ತದೆ. ನಾವು ಮಕ್ಕಳನ್ನ ಸಾಕಿ ಸಲಿರ್ತಕ್ಕಂಥ ಮರಗಳನ್ನ ಇವ್ರು ಕಡ್ಕೊಂಡು ಹೋಗ್ತಾರ. ಇದರಿಂದ ಬಹಳಷ್ಟು ಇಡೀ ಸಿಸ್ಟಮ್, ಪರಿಸರ ವ್ಯವಸ್ಥೆ ಹಾಳಾಗ್ತದ. ಕಾಡನ್ನೇ ನಂಬಿಕೊಂಡಿರ್ತಕ್ಕಂಥ ಅನೇಕ ಪ್ರಾಣಿ ಪಕ್ಷಿಗಳು ಸತ್ತು ಹೋಗ್ತವ. ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನ, ಕಾಡು ಜನ ಎಲ್ಲಿಗೆ ಹೋಗ್ಬೇಕು ಅವ್ರು ಅಂತೇಳಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅಲ್ಲೇ ಅವರಲ್ಲಿ ಒಬ್ಬ ಕ್ರಾಂತಿಕಾರಿ ಮಹಿಳೆ, ಆಕೆ ಹೆಸರು ಗೋರಾದೇವಿ ಅಂತ. ನೋಡ್ರಿ, ಚಿಪ್ಕೋ ಚಳವಳಿಯನ್ನ ಪ್ರಾರಂಭ ಮಾಡಿದ್ದು ಗೋರಾದೇವಿ ಅಂತ ಒಬ್ಬ ಹೆಣ್ಣು ಮಗಳು. ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ. ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋಕೆ ಬೆಸ್ಟ್ ಎಕ್ಸಾಂಪಲ್ ಯಾರಪ್ಪ ಅಂದ್ರೆ ಚಿಪ್ಕೋ ಚಳವಳಿ. ಅದನ್ನ ಪ್ರಾರಂಭಿಸಿದ್ದೇ ಗೋರಾದೇವಿ. ಆ ಹೆಣ್ಣು ಮಗಳು ಏನ್ ಮಾಡ್ತಾರಪ್ಪ ಅಂತಂದ್ರ, ಆ ಏನು ಕಟ್ ಮಾಡಕ್ ಬರ್ತಾರಲ್ಲ ಟೆಂಡರ್ದವರು, ಮರಗಳನ್ನ ಹತ್ಕೊಂಡ್ಬಿಡೋದು. ನೀವು ಫಸ್ಟ್ ಕಡೆ ನಿಂತು ನಮ್ಮನ್ ಕಡೆ. ಯಾಕಂದ್ರ ಈ ಮರಗಳನ್ನ ನಾವು ಮಕ್ಕಳಂತ ಸಾಕಿವಿ. ಈ ಮರಗಳಿಂದನೇ ಈ ಪರಿಸರ ವ್ಯವಸ್ಥೆ ಇಷ್ಟು ಚೆನ್ನಾಗದ. ಬಹಳಷ್ಟು ಪ್ರಾಣಿ ಪಕ್ಷಿ ಎಲ್ಲಾನು ಕೂಡ ಇಲ್ಲಿ ಬದುಕೇವ. ಇದನ್ನ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಕಡಿಬೇಡ ಅಂತ ಹೇಳಿ ಗೋರಾದೇವಿ ಮತ್ತು ಅವ್ರು ಎಲ್ಲ ಹೆಣ್ಮಕ್ಳು ತಂದ ಆ ಮರಗಳನ್ನ ಹತ್ಕೊಂತಾರೆ. ಅದೇ ಚಿಪ್ಕೋ ಅಂತಂದ್ರ ಕನ್ನಡದ ಹಪ್ಪಿಕೋ ಅಂತ ಹಗ್ಗ ಅಂದ್ರೆ ಗಿಡಗಳನ್ನ ಹತ್ಕೊಂಡು ಅಡ್ಡಿಪಡಿಸ್ತಾರ. ಈಗ ಹೆಂಗ್ ಕಡಿತೀರಿ? ಮತ್ತ ಎಲ್ಲಾ ಗಿಡಗಳನ್ನ ಹೆಣ್ಮಕ್ಳು ಹತ್ಕೊಂಡ್ಬಿಡ್ತಾರೆ. ಹೆಂಗ್ರದವ್ರಿಗೆ ಅಂಜಿಕ್ ಬಂದ್ಬಿಡ್ತದ.
ಇದೇನಪ್ಪ ಆರಾಮ್ಸೆ ಗಿಡ ಕಟ್ಕೊಂಡು ಹೋಗ್ಕೊಂತ ನಾವು ಬಂದಿವಿ, ಇಲ್ಲಿ ಜನ ಇಷ್ಟೆಲ್ಲ ಅದು ಅವ್ರು ಓದ್ಲಾರ್ದವ್ರು ನೆನ್ಪಿಟ್ಕೊಡಿ. ಆ ಯಾವ ಹೆಣ್ಮಕ್ಳು ಓದಿಲ್ಲ, ಎಲ್ಲ ಬುಡಕಟ್ಟು ಜನಾಂಗದವರು. ನೋಡ್ರಿ ಕಾಡಿನ ಬಗ್ಗೆ ಅವ್ರಿಗೆ ಎಷ್ಟು ಶ್ರದ್ಧೆ ಅದ. ಕಡೆಗೆ ಬಂದವರು ಓದಿದವರು, ಉಳಿಸೋರು ಓದ್ಲಾರ್ದವ್ರು. ನೋಡ್ರಿ ಎಷ್ಟು ಇದಾದ. ಅವಾಗ ಏನ್ ಮಾಡ್ತಾರೆ, ಗೋರಾದೇವಿ ಅವರೆಲ್ಲ ಹಿಡಿದುಗಡೆ ಬಿಟ್ಟೋಗ್ತಾರೆ. ಆ ಒಂದು ಮೂಮೆಂಟಿಗೆ ಸ್ವಲ್ಪ ಬಿಟ್ಟೋಗಿ ಮತ್ತೆ ಮಾತುಕತೆಗಳಾಗ್ತವೆ. ನಂತರದಲ್ಲಿ ಸುಂದರ್ಲಾಲ್ ಬಹುಗುಣ ಅವರು ಈ ಒಂದು ಚಿಪ್ಕೋ ಚಳವಳಿಗೆ ಬರ್ತಾರೆ. ಆ ನೆನ್ಪಿಟ್ಕೊಡಿ, ಈ ಚಳವಳಿಯನ್ನು ಸಂಘಟನೆ ಮಾಡಿದ್ದೆ ಹೆಣ್ಣು ಮಕ್ಕಳು, ಗೋರಾದೇವಿ ಮತ್ತು ಅವರ ಸಂಗಡಿಗರು. ಎಷ್ಟು ನೈಸಾದ. ಸುಂದರ್ಲಾಲ್ ಬಹುಗುಣ ಅವರಿಗೂ ಕೂಡ ಅವ್ರು ಹೇಳ್ತೀನಿ ಸಜೆಸ್ಟ್ ಮಾಡ್ತಾರ. ವಿಮಲಾ ಅಂತ ಅವ್ರ ಹೆಸರು, ವಿಮಲಾ ಬಹುಗುಣ. ಅವ್ರ ಹೇಳ್ತಿ ನೋಡ್ರಿ, ಅಲ್ಲಿ ಉತ್ತರಾಖಂಡದಾಗ ಗೋರಾ ತಾಯಿ ಕಾಡನ್ನು ಉಳಿಸ್ಬೇಕಂತ ಬಹಳಷ್ಟು ಪ್ರಯತ್ನ ಪಡಕತ್ತಾಳೆ, ನೀವು ಕೂಡ ಅದಕ್ಕೆ ಕೈ ಜೋಡಿಸ್ರಿ ಅಂತ ಅವ್ರು ಹೇಳ್ತಿ ಸಜೆಸ್ಟ್ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರ ಬಹುಗುಣ ಅವರು, ಸುಂದರ್ಲಾಲ್ ಬಹುಗುಣ ಅವ್ರು ಬರ್ತಾರೆ 1970 ಸುಮಾರಿ. ಉತ್ತರಾಖಂಡದ ರೈನಿ ಅಂತಕ್ಕಂಥ ಒಂದು ಹಳ್ಳಿ, ಅಲ್ಲಿ ಬಂದು ಸೇಮ್ ಎಲ್ಲ ಗಂಡ್ಮಕ್ಳು ಮತ್ತು ಹೆಣ್ಮಕ್ಳು ಗಿಡಗಳನ್ನ ಹತ್ಬೇಕು. ಫಸ್ಟ್ ನೀವು ಕಡಿಯೋದಾದ್ರೆ ನಮ್ಮನ್ನ ಕಡೀರಿ, ಆಮೇಲೆ ಗಿಡ ಕಡೀರಿ. ಇದು ಯಾವ ಲೆವೆಲ್ಗೆ ಹಬ್ಬುತ್ತದಪ್ಪ ಅಂತಂದ್ರ, ಸುಂದರ್ಲಾಲ್ ಬಹುಗುಣ ಬಹಳಷ್ಟು ಓದಿದವರು, ಅವ್ರ ಅಕ್ಷರ ಜ್ಞಾನಿ ಅವರು. ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ 1981 ಹಿಡಿದು 83 ತನ 5,000 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾರೆ. ಪೂರ್ತಿ ಏನು ಉತ್ತರ ಪ್ರದೇಶದ ತುಂಬೆಲ್ಲ ಓಡಾಡಿ ಎಲ್ಲಾ ಡಿಸ್ಟಿಕ್ಗಳಿಗೆ ಸರ್ಕಾರ ಏನ್ ಮಾಡಕ್ ಹೊಂಟದ ನಮ್ಮ ಕಾಡುಗಳನ್ನ ಅಂತ ಹೇಳಿ ಅವರು ಜಾಗೃತಿಯನ್ನು ಮೂಡಿಸ್ತಾರ. ಹಳ್ಳಿಗೆ ಹೋಗ್ತಾರ, ತಾಲೂಕಿಗೆ ಹೋಗ್ತಾರ, ಹೋಗಿ ಅಲ್ಲಿ ಭಾಷಣಗಳನ್ನ ಮಾಡ್ತಾರ. ಜನವನ್ನ ಕೂಡಿಸಿ ಪರಿಸರದ ಜಾಗೃತಿ ಬಗ್ಗೆ ಭಾಷಣಗಳನ್ನ ಮಾಡಿ ಜನರಲ್ಲಿ ಒಂದು ಏನಪ್ಪಾ ಅಂತಂದ್ರ ಶಿಕ್ಷಣವನ್ನ ಕೊಟ್ಬಿಡ್ತಾರೆ. ಇದನ್ನ ನೋಡಿ ಸರ್ಕಾರ ಅಂಜಿಬಿಡ್ತದೆ, ಆಯ್ತಿಲ್ಲ ನಮ್ಮದು ಆಗದಿಲ್ಲ. ಬಹಳಷ್ಟು ಜನ ಅಕ್ಷರಸ್ಥರು ಈ ಒಂದು ಚಿಪ್ಕೋ ಚಳವಳಿಗೆ ಕೈ ಜೋಡಿಸ್ಯಾರ ಅಂತೇಳಿ ಸರ್ಕಾರ ಸುಮ್ಮನೆ ಆಗ್ತದೆ. ಲಾಸ್ಟಿಗೆ ಬಹುಗುಣ ಅವ್ರು ಬಿಡೋದಿಲ್ಲ, 5,000 ಕಿಲೋಮೀಟರ್ ನಡೆದು ಡೆಲ್ಲಿಗೆ ಹೋಗ್ತಾರೆ ಲಾಸ್ಟಿಗೆ. ಅವಾಗ ಪ್ರಧಾನಮಂತ್ರಿ ಯಾರಾಗಿರ್ತಾರಪ್ಪ ಅಂದ್ರೆ ಇಂದಿರಾ ಗಾಂಧಿ ಅವರಿಗೆ ಭೇಟಿ ಆಗ್ತಾರೆ. ಭೇಟಿಯಾಗಿ ಇಡೀ ಚಿತ್ರಣವನ್ನ ಹೇಳ್ತಾರೆ. ಚಿಪ್ಕೋ ಚಳವಳಿ ನಡೆದು ಬಂದಿರ್ತಕ್ಕಂಥ ಅಷ್ಟೊತ್ತಿಗೆಲ್ಲ ಇಡೀ ಭಾರತದಾದ್ಯಂತ ಅದರದ್ದು ಒಂದು ಏನಪ್ಪಾ ಅಂದ್ರೆ ವ್ಯಾಪ್ತಿ ಹೊಡೆಯುತ್ತದೆ, ಇಡೀ ಇಂಡಿಯಾಕ್ಕೆ ಗೊತ್ತಾಗಿರ್ತದೆ ಚಿಪ್ಕೋ ಚಳವಳಿ ಅಂದ್ರೆ ಏನು, ಉತ್ತರ ಪ್ರದೇಶ ಸರ್ಕಾರ ಏನ್ ಮಾಡಕೊಂತದ ಅಂತೇಳಿ ಎಲ್ಲರೂ ಪೇಪರ್ದಾಗ ನ್ಯೂಸ್ದಾಗ ಚೀಮಾರಿ ಹಾಕಿರ್ತಾರೆ ಉತ್ತರ ಪ್ರದೇಶ ಸರ್ಕಾರಕ್ಕೆ. ಏನ್ ಮಾಡ್ತಾ ಇದ್ರಿ ನೀವು ಅಂತ. ಅವಾಗ ಪ್ರಧಾನ ಮಂತ್ರಿ ಇಂದಿರಾ ಗಾಂಧಿ ಅವರು ಒಂದು ಆರ್ಡರ್ ಪಾಸ್ ಮಾಡ್ತಾರೆ ಕೇಂದ್ರ ಸರ್ಕಾರದಿಂದ. ನಮ್ಗಂತೂ ಗೊತ್ತು ರಾಜ್ಯ ಸರ್ಕಾರಕ್ಕಿಂತ ಕೇಂದ್ರ ದೊಡ್ಡದಂತ. ಏನ್ ಪಾಸ್ ಮಾಡ್ತಾರಪ್ಪ ಅಂದ್ರ, ಹಿಮಾಲಯದ ಅತಿ ಸೂಕ್ಷ್ಮ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಮರ ಕಡಿಯಂಗಿಲ್ಲ, ಯಾವುದೇ ರಾಜ್ಯಗಳು ಮರ ಕಡಿಯಂಗಿಲ್ಲ ಅಂತೇಳಿ ಒಂದು ಆರ್ಡರ್ ಪಾಸ್ ಮಾಡ್ತಾರೆ. ಈ ಎಲ್ಲ ಪುಣ್ಯಾತ್ಮರ ಒಂದು ಸಂಘಟಿತ ಹೋರಾಟದಿಂದ. ಅದರಿಂದ ಇರ್ತಕ್ಕಂಥವ್ರೆ ಸುಂದರ್ಲಾಲ್ ಬಹುಗುಣ, ಅದಕ್ಕಿಂತ ಮೊದಲು ಬಂದವರು ಗೋರಾದೇವಿ ಅಂತ ಒಬ್ಬ ಪುಣ್ಯಾತ್ಮನ ಹೆಸರು ನಿಮ್ಮ ಇಕೋ ಕ್ಲಬ್ ಇಟ್ಟಿವಿ. ನೋಡಿ ಬಹಳ ಖುಷಿ. ಫಸ್ಟ್ ದಿವಸ ಸರ್ ಹಾಕಿದ್ರು, ನೋಡಿದೆ ಅಷ್ಟು ನಿಮ್ಮ ಬ್ಯಾನರ್ ನೋಡಿದೆ, ಬಹಳ ಚಂದ ಅನ್ಸಿತು. ಅಲ್ಲಿ ಬರ್ದಾರ ವೃಕ್ಷೋ ರಕ್ಷತಿ ರಕ್ಷಿತಃ, ವೃಕ್ಷಗಳನ್ನ ನಾವು ರಕ್ಷಣೆ ಮಾಡಿದ್ರೆ ವೃಕ್ಷ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಒಂದು ಅರ್ಥ ಇರ್ತಕ್ಕಂಥ ಸಾಲುಗಳು ನೋಡಿ. ಅಷ್ಟು ಚಂದ ಡಿಸೈನಿಂಗ್ ಮಾಡ್ಯಾರ. ಇನ್ನ ನೋಡ್ರಿ ಇವ್ರು ಸುಂದರ್ಲಾಲ್ ಬಹುಗುಣ. ಮತ್ತೊಬ್ಬ ತಾಯಿ ನಮ್ಮ ಕರ್ನಾಟಕದವರು ಯಾರವರು, ಸಾಲುಮರದ ತಿಮ್ಮಕ್ಕನವರು. ಅವ್ರದ್ದು ಕೂಡ ಒಂದು ದೊಡ್ಡ ಈ ಕೊಡುಗೆ ಪರಿಸರಕ್ಕೆ. ನೋಡ್ರಿ ಅವ್ರನ್ನು ಕೂಡ ಸಾಲುಮರದ ತಿಮ್ಮಕ್ಕ ಮತ್ತು ಅವರ ಗಂಡ ಚಿಕ್ಕಣ್ಣ ಅಂತ. ಸಾಲುಮರದ ತಿಮ್ಮಕ್ಕವರಿಗೆ ಮಕ್ಕಳು ಇರ್ಲಿಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು. ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರ ಮರಗಳನ್ನೇ ಮಕ್ಕಳಂತ ಬೆಳೆಸಿದ್ರು, ಮರಗಳನ್ನೇ ತಮ್ಮ ಸ್ವಂತ ಮಕ್ಕಳಂತ ಬೆಳೆಸಿದ್ರು. ನಿಮ್ಮ ಊರ ಹೆಸರೇನು? ಉಲ್ಕಲ್ ಜೆ. ಯಾವ ಸಾಲುಮರದ ತಿಮ್ಮಕ್ಕ ಅವರ ಗಂಡನ ಮನೆಗೆ ಏನ್ ಕೊಟ್ಟಿರ್ತಾರಲ್ಲ ಅದು ಉಲಿಕಲ್. ನಿಮ್ಮದು ಉಲಿಕಲ್, ಅದು ಉಲಿಕಲ್. ರಾಮನಗರ ಡಿಸ್ಟಿಕ್ ಮಾಗಡಿ ತಾಲೂಕಿನ ಉಲಿಕಲ್ ಗ್ರಾಮದವರು. ಅವ್ರ ಗಂಡ ಚಿಕ್ಕಣ್ಣ ಅಲ್ಲಿ ಇರ್ತಾರೆ. ಮಕ್ಕಳವರ ಬಹಳಷ್ಟು ವರ್ಷದ ನಂತರ ಕೂಡ ಮಕ್ಕಳಾಗಲ್ಲ, ಆದ್ರೆ ಬೇಸರ ಮಾಡ್ಕೊಂಡ. ಈಗಿನವರಾದ್ರೂ ಬೇಸರ ಮಾಡ್ಕೊಂಡ್ ಬರ್ತಿದ್ರು, ಆದ್ರೆ ಅವ್ರು ಚಿಂತನೆ ಮಾಡಿಲ್ಲ, ಮಕ್ಕಳಾಗ್ಲಿಕ್ಕಿಲ್ಲ, ಪರಿಸರಕ್ಕೆ ನಾವು ಏನಾದ್ರೂ ಸಹಾಯ ಮಾಡೋಣ ಅಂತ ಹೇಳಿ ಆಲದ ಮರಗಳನ್ನ ನೆಡಕ್ ಸ್ಟಾರ್ಟ್ ಮಾಡ್ತಾರೆ. ಆಲದ ಮರಗಳನ್ನ ಒಂದು ವರ್ಷ ಫಸ್ಟ್ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು 10 ಗಿಡಗಳನ್ನ ನೆಡ್ತಾರೆ. 10 ಗಿಡಗಳನ್ನ ನೆಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ನೆಡೋದನ್ನ ಎಲ್ಲರೂ ನೆಟ್ಟು ಬಿಡ್ತಾರೆ. ಅದಕ್ಕ ಟೈಮ್ ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಸದಿ ತೆಗಿಬೇಕು, ಇದೆಲ್ಲ ಇಂಪಾರ್ಟೆಂಟ್ ಆಗ್ತದೆ. ಗಿಡ ಎಲ್ಲರೂ ನೆಟ್ಟು ಫೋಟೋ ಪಿಕ್ಚರ್ ಹೋಗ್ತಾರೆ, ಅದು ಇಂಪಾರ್ಟೆಂಟ್ ಅಲ್ಲ. ಆ ಸಸಿ ಬೆಳೆದು ದೊಡ್ಡ ಮರ ಆಗ ಕಾರಣ ಆಗ್ತದಲ್ಲ, ಅದೇ ಇಂಪಾರ್ಟೆಂಟ್. ಆ ಕೆಲಸವನ್ನ ಇಬ್ಬರು ಮಾಡ್ತಾರೆ, ಗಂಡ ಹೆಂಡತಿ. ಚಿಕ್ಕಣ್ಣ ಅವರ ಗಂಡ ಮತ್ತು ಸಾಲುಮರದ ತಿಮ್ಮಕ್ಕ
ಇನ್ನು 4.5 ಕಿಲೋಮೀಟರ್ ಆ ಹುಲಿಕಲ್ಲಿಂದ ರಾಷ್ಟ್ರೀಯ ಹೆದ್ದಾರಿ 94ದಾಗ 4.5 ಕಿಲೋಮೀಟರ್ 389 ಆಲದ ಮರಗಳನ್ನ ಅಂದ್ರೆ ಅವರು 20 ವರ್ಷ ಮಾಡ್ತಾರೆ, ಒಂದೊಂದು ವರ್ಷ 10, 15, 20 ಅವುಗಳನ್ನೆಲ್ಲ ಮೇಂಟೈನ್ ಮಾಡ್ಬೇಕಲ್ಲ. ತಾವೇ ಖುದ್ದಾಗಿ ದಿನಂಪ್ರತಿ 4.5 ಕಿಲೋಮೀಟರ್ ನಡೆದಾಡೋಕೆಲ್ಲ ನೀರು ಹಾಕೋದು, ಅವುಗಳಿಗೆ ಗೊಬ್ಬರ ಹಾಕೋದು, ಸದಿ ತೆಗೆಯೋದು, ಮತ್ತು ಬೀದಿ ಬದಿಯಲ್ಲಿರ್ತಕ್ಕಂಥ ದನಗಳನ್ನ ಹಾಳು ಮಾಡಬಾರ್ದು ಅಂತೇಳಿ 3 ಗಂಟೆಗಳನ್ನ ಅದಕ್ಕೆ ಹಚ್ಚಿದ್ರು. ನೋಡ್ರಿ, ರೊಕ್ಕ ಯಾರು ಕೊಟ್ಟಿಲ್ಲ, ತಮ್ಮ ಸ್ವಂತ ರೊಕ್ಕದಿಂದ ಮಾಡಿದವರು. ಅವ್ರೇನು ಶ್ರೀಮಂತರಲ್ಲ, ಅವರಿಗೆ ನೌಕರಿ ಇದ್ದಿಲ್ಲ. ಕಲ್ಲಿನ ಕ್ವಾರಿಗಳಂತ ಬರ್ತವೆ ನೋಡಿ, ಗಣಿಗಳು ಬರ್ತವೆ ಗೊತ್ತಿಲ್ಲ, ಕಲ್ಲಿನ ಗಣಿಗಳು, ಅದರಲ್ಲಿ ಕೂಲಿ ಕೆಲಸ ಮಾಡ್ತಕ್ಕಂಥ ಇಬ್ರು ಚಿಕ್ಕಣ್ಣ ಆಗಲ್ಲ. ನಾವು ಬೆಲೆ ಕಟ್ಟಿದ್ರು ಕೂಡ ಅದ್ರಲ್ಲಿ ಈಗಿನ ಸದ್ಯದ ಮೇಲೆ 15ರಿಂದ 20 ಲಕ್ಷ. ಅದು ಎಷ್ಟೋ ಜನರಿಗೆ ಆಕ್ಸಿಜನ್ ಕೊಟ್ಟದ, ಅದರ ನೆಲದ ಎಷ್ಟೋ ಪ್ರಾಣಿ ಪಕ್ಷಿಗಳು ಬದುಕಿವ. ಅದಲ್ಲದೆ ಕೂಡ 8,000 ಗಿಡಗಳನ್ನ ಸಾಲು ಮರದ ಮಕ್ಕಳವ್ರು ನೋಡ್ತಾರೆ. ಅವರ ಗಂಡನ ಸಾಯೋದಿಲ್ಲ, ಅವ್ರ ಗಂಡ ತೀರಿ ಹೋಗ್ತಾರೆ ಸ್ವಲ್ಪ ವರ್ಷಗಳಾದ ನಂತರ. ಆದ್ರೂ ತಿಮ್ಮಕ್ಕ ಎದಿಗುಂದಲ್ಲ, ತನ್ನ ಕೆಲಸವನ್ನ ಮುಂದುವರಿಸ್ತಾರೆ. ಗಿಡಗಳಿಗೆ ನೀರು ಹಾಕೋದು, ದನ ಇದು ಮಾಡಲಾರ್ದಂಗ ಅವಕ್ಕೆಲ್ಲ ಮುಳ್ಳುಗಂಟಿಯನ್ನ ಹಚ್ಚೋದು, ಇದನ್ನೆಲ್ಲ ಬೆಳೆಸಿ ಇವತ್ತು ಆ ಗಿಡಗಳು ಏನಪ್ಪ ಅಂದ್ರೆ ದೊಡ್ಡ ಆಲದ ಮರಗಳಾಗ್ಯಾವ. ನೀವು ಆ ಕಡೆ ಹೋದ್ರಪ್ಪ ಅಂದ್ರೆ ಮಾಗಡಿ ತಾಲೂಕು ಹುಲಿಕಲ್ದವ್ರು ಹುಲಿಕಲ್ ಕಡೆಗೆ ಹೋಗ್ರಿ ಒಂದ್ಸಂತೆ, ಹೋದ್ರಪ್ಪ ಅಂದ್ರೆ ನೋಡ್ರಿ 389 ಗಿಡಗಳು ಈಗಲೂ ಹಂಗ್ಯಾವ. ಈಗ ಕರ್ನಾಟಕ ಸರ್ಕಾರದವ್ರು ನೋಡಕತ್ತಾರ ಅದನ್ನ, ಯಾಕಂದ್ರೆ ತಾಯಿಗೆ 113 ವರ್ಷ ಈಗ ಅವ್ರಿಗೆ ಆಗಲ್ಲ. ಆಯ್ತು, ಈಗ ದೊಡ್ಡ ಗಿಡಗಳಾಗ್ಬಿಟ್ಟಾವ, ಅವನ್ನೆಲ್ಲ ಮೇಂಟೆನೆನ್ಸ್ ನಮ್ಮ ಕರ್ನಾಟಕ ಸರ್ಕಾರ ಮಾಡಕತ್ತದ. ಅಂತ ಮಹಾನ್ ತಾಯಿ ಯಾರಪ್ಪ ಅಂದ್ರ ಸಾಲು ಮರದ ತಿಮ್ಮಕ್ಕ. ಇನ್ನೊಂದು ಮಹಾನ್ ತಾಯಿ ಬರ್ತಾಳ, ಇದು ಸ್ಪೆಷಲ್. ಯಾರಪ್ಪ ಅಂತಂದ್ರ ಅಮೃತ ದೇವಿ ಬೀಷ್ಣೋಯ್ ಅಂತ. ಅಮೃತ ದೇವಿ ಬೀಷ್ಣೋಯ್. ಬೀಷ್ಣೋಯ್ ಅಂತಕ್ಕಂಥ ಒಂದು ಸಮುದಾಯ ಎಂತ ಸಮುದಾಯ ಅಂತಂದ್ರೆ ರಾಜಸ್ಥಾನದಾಗ ಅದು, ನಮ್ಮ ಕರ್ನಾಟಕದಲ್ಲ, ರಾಜಸ್ಥಾನದ ಒಂದು ಮನೆತನ ಇದೆ ಬೀಷ್ಣೋಯ್ ಅಂತಕ್ಕಂಥದ್ದು. ಇವ್ರದ್ದು ಕೆಲಸ ಏನಪ್ಪಾ ಅಂದ್ರ ಇವ್ರ ಪರಿಸರವನ್ನೇ ದೇವರಂತ ತಿಳ್ಕೊಂಡು, ದೇವರು ಹೊರಗಡೆ ಇಲ್ಲ, ಪರಿಸರದಲ್ಲೇ ದೇವರಲ್ಲ, ಪ್ರಾಣಿ ಪಕ್ಷಿಗಳೇ ದೇವರು, ಗಿಡ ಗಂಟಿಗಳೇ ದೇವರಂತ ತಿಳಿದಿರ್ತಕ್ಕಂಥ ಮನಿತನ ಏನಪ್ಪ ಅಂದ್ರ ಭೀಷ್ಮಾಯಿ ಮನಿತನ, ಭೀಷ್ಮ ಸಮುದಾಯ. ಅವಾಗ ಆ ಮನಿತನದಲ್ಲಿ 17ನೇ ಶತಮಾನ ಅವಾಗ ಒಬ್ಬ ಹೆಣ್ಣು ಮಗಳು ಹುಡ್ತಾಳ. ಆಕೆ ಹೆಸರು ಅಮೃತ ದೇವಿ ಭೀಷ್ಮಾಯಿ ಅಂತ. ಆಕೆ ಏನ್ ಮಾಡ್ತಾಳ, ಅವಾಗ ಜೋಧ್ಪುರದ ರಾಜ ಅಭಯ್ ಸಿಂಗ್ ಅಂತ ಆತನ ಹೆಸರು. ಅರಮನೆ ಮಾಡ್ತಿರ್ತಾನೆ, ಅರಮನೆಗೆ ಮರಗಿಡಗಳು ಬೇಕಾಗಿರ್ತವೆ, ಮತ್ತೆ ಫರ್ನಿಚರ್ಸ್ ಮಾಡ್ಬೇಕಾದ್ರೆ ಅರಮನೆ ಅಂದ್ರೆ ದೊಡ್ಡದು. ಅವಾಗ ರಾಜ ಏನ್ ಮಾಡ್ತಾರೆ, ಹೋಗ್ರಿ ಯಾವ್ಯಾವ ಹಳ್ಳಿದಂಗ ಚಲೋ ಚಲೋ ಮರಗಿಡಗಳವ ಅವನ್ನೆಲ್ಲ ಕರ್ಕೊಂಡು ಬರ್ರಿ ಅಂತ ಸೈನಿಕರಿಗೆ ಆರ್ಡರ್ ಕೊಟ್ಬಿಡ್ತಾನೆ. ಅದಕ್ಕೆ ಬೇಕಾಗಿರೋದು ರಾಜ ವೈಭೋಗ, ಫರ್ನಿಚರ್ ಬೇಕಾಗಿವ, ಗಿಡ ಮರಗಳು ಕರ್ಕೊಂಡು ಬರ್ರಿ ಅಲ್ಲಿಗೆ ಹೋಗಿ ಅಂತ ಆರ್ಡರ್ ಕೊಡ್ತಾನೆ ರಾಜ ಅಭಯ್ ಸಿಂಗ್. ಸೈನಿಕರು ಬರ್ತಾರೆ, ಮತ್ತೆ ರಾಜನ ಮಕ್ಕಳು ಕೇಳ್ಬೇಕಲ್ಲ, ಇವ್ರು ಅಲ್ಲಿಗೆ ಬರ್ತಾರೆ. ಯಾರಲ್ಲಿಗೆ? ಭೀಷ್ಮೋಯ್ ಹಳ್ಳಿಗೆ ಬರ್ತಾರೆ, ಆ ರಾಣಿ ಇರ್ತಕ್ಕಂಥ ಹಳ್ಳಿಗೆ ಬರ್ತಾರ. ಅವಾಗ ಗಿಡಗಳನ್ನ ಕಡೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿನೂ ಕೂಡ ಆ ಭೀಷ್ಮೋಯ್ ಜನಾಂಗದ ಜನ ಏನ್ ಮಾಡ್ತಾರೆ ಅಂದ್ರೆ ಗಿಡಗಳಿಗೆ ಹೋಗಿ ಹತ್ಕೊಳ್ತಾರೆ. ಅಂದ್ರೆ ಅಡ್ಡ ನಿಂತು ಬಿಡ್ತಾರೆ, ನೀವು ಕಡೆ ನಿಂತರು ಮೊದಲು ನಮ್ಮನ್ನು ಕಡೀರಿ, ನಮ್ಮನ್ನ ಕಡೆಗಳನ್ನೇ ನೀವು ಹೇಳ್ತಾರೆ ಅವರು. ಇದು ರಾಜನಾಡ, ಈಗಿನ ಪ್ರಜಾಪ್ರಭುತ್ವ ಇದ್ದಿದ್ದಿಲ್ಲ ಅವರು. ಅವಾಗೇನಿದಪ್ಪ ಅಂತಂದ್ರೆ ರಾಜ ಸಾಮ್ರಾಜ್ಯಗಳಿದ್ದು ರಾಜನ ಮತ್ತೆ ಫೈನಲ್ ಆಗ್ತಿತ್ತು. ಅವರು ರಾಜಗಳನ್ನ ಹಿಂಗ ಅಡ್ಡ ಬರಕ್ಕೆ ಹೋಗ್ಬಂದ್ರೆ ನಾವು ಸೈನಿಕರಿಗೆ, ನೀವು ಅಡ್ಡ ಬಂದ್ರೆ ನಿಮ್ಮನ್ನು ಕೊಲ್ತೀವಿ ನೋಡ್ರಿ ಅಂತ ಹೇಳ್ತಾರೆ. ಆದ್ರೂ ಅವ್ರು ಕೇಳಲ್ಲ ಭೀಷ್ಮೋಯ್ ಮನೆತಂದವರು. ಅದ್ರಿಗೆ ಎಸ್ಪೆಷಲಿ ಅಮೃತ ದೇವಿ ಭೀಷ್ಮೋಯ್ ಹೆಣ್ಣು ತಮ್ಮ ಆಕೆಯನ್ನ ಮುಂದಾಳತ್ವ ವಹಿಸಿ ಎಲ್ಲ ಆ ಊರಿನ ಎಲ್ಲ ಜನರು ಕರ್ಕೊಂಡು ಬಂದಿರ್ತಾರೆ. ಎಲ್ಲರೂ ಒಂದೊಂದು ಗಿಡದ ಮೇಲೆ ನಿಂತು ಬಿಟ್ಟಿರ್ತಾರೆ. ಕೆಜ್ರಿ ಮರ, ಈಗ ನಾವು ದಸರಾಗ ಇದು ಕೊಡ್ತೀವಲ್ಲ ಆ ಮರಗಳು, ಕೆಜ್ರಿ ಹಬ್ಬ ಅಂತಂದ್ರೆ ಬಂಗಾರ ಕೊಡ್ತೀವಲ್ಲ, ಬನ್ನಿ ಮರ, ಅಲ್ಲಿ ಕೆಜ್ರಿ ಅಂತ ಕರೀತಾರೆ, ನಮ್ಮಲ್ಲಿ ಬನ್ನಿ ಮರ. ಆ ಬನ್ನಿ ಮರ ಸುತ್ತ ಏನಪ್ಪಾ ಅಂದ್ರೆ ಎಲ್ಲ ಊರಿನ ಜನ ನಿಂತು ಬಿಡ್ತಾರೆ. ನೀವು ಕಡೆಂಗಿತ್ತಂದ್ರೆ ಮೊದಲು ನಮ್ಮನ್ನ ಹೊಡೀರಿ, ಸಾಯಿಸ್ರಿ, ಆಮೇಲೆ ಗಿಡಗಳನ್ನ ಕಡ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ನೋಡ್ರಿ, ದುರಂತ ಏನಾಗ್ತಾರಪ್ಪ ಅಂದ್ರ ಆ ಸೈನಿಕರು ಹೊರಕೊಡ್ತಾರೆ. ಎಲ್ಲ ಅಮೃತ ದೇವಿ ಭೀಷ್ಮೋಯ್ ಮತ್ತು ಅವರ ಸಂಗಡಿಗರನ್ನ 363 ಮಂದಿನ ಕೊಂದು ಬಿಡ್ತಾರೆ. ಅವ್ರ ಮೇಲೆಲ್ಲ ರೈಫಲ್ಸ್ ಗಳಿರ್ತಾವ, ಮತ್ತೆ ಎಲ್ಲ ಸೈನಿಕರು ಇರೋದ್ರಿಂದ ಆಟೋಟಿಗೆ ರಾಜ ಗೊತ್ತಾಗ್ತದೆ ಈ ಸುದ್ದಿ. ಇಂಥ ಒಂದು ಅಣಿದಾಗ ಭೀಕರ ನಡೆದ ಗಿಡ ಮರಗಳನ್ನ ಕಡೆ ಕೊಡ್ತಾ ಇಲ್ಲ ಭೀಷ್ಮೋಯ್ ಜನಾಂಗದವರು ಅಂತ ಹೇಳ, ಮತ್ತೆ ರಾಜನೇ ಆರ್ಡರ್ ಪಾಸ್ ಮಾಡ್ತಾರ, ತಪ್ಪಾಗ್ಯದ, ಆದಷ್ಟು ಸೈನಿಕರು ವಾಪಸ್ ಬರ್ಲಿ ಅಂತ. ಅಷ್ಟೊತ್ತಿಗೆ 363 ಮಂದಿ ಸತ್ತಿರ್ತಾರೆ. ನೋಡ್ರಿ, ಗಿಡ ಮರ ಉಳಿಸ್ಲಕ್ಕ ಆ ಇಡೀ ಊರೇ 363 ಮಂದಿ ಎಲ್ಲ ಸ್ವಲ್ಪ ಆಯ್ತಾ. ಒಂದು ಹಳ್ಳಿಯಾಗ ಎಷ್ಟು ಮಂದಿ ಆಲ್ಮೋಸ್ಟ್ ಆ ಜನಾಂಗ ಎಲ್ಲಷ್ಟು ಒಳಬಿಟ್ಟಿರ್ತಾರೆ ಸೈನಿಕರು. ಹೇಳಿರ್ತಾರೆ ಮೊದಲೇ ರಾಜನಾಗ ನಿಂದಿರ್ಬೇಡ ಅಂತ, ಆದ್ರೂ ಬಿಡೋದಿಲ್ಲ ಅವ್ರು. ಒಡೆಂಗಿತ್ತ ನಮ್ಮ ನೋಡಿ, ಪ್ರಾಣಿಗಳು, ಪಕ್ಷಿಗಳು, ಗಿಡ ಮರಗಳೇ ನಮಗೆ ದೇವರು.
ಅವನು ಕರೆದ್ರ ನಾವು ಇದು ಸತ್ತಲ್ಲ ಅಂತೇಳಿ ಅವ್ರು ಏನ್ ಮಾಡ್ತಾರ ತಮ್ಮ ಪ್ರಾಣಾರ್ಪಣೆಯನ್ನ ಮಾಡ್ತಾರೆ. ಆದ ಕಾರಣವೇ ಪ್ರತಿ ವರ್ಷ ಸೆಪ್ಟೆಂಬರ್ 11ನೇ ತಾರೀಕು ಏನು ಅವರು ಹುತಾತ್ಮರಾದ ದಿನ ಅದು. ಆ ದಿನವನ್ನ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. ಸೊ ಇಂಥ ಮಹನೀಯರು ಬಹಳಷ್ಟು ನಮ್ಗೇನಪ್ಪ ಅಂದ್ರ ಕೊಡುಗೆಗಳನ್ನ ಕೊಟ್ಟಾರೆ ಪರಿಸರ. ಒಂದು 3 ಉದಾಹರಣೆ ನೋಡಿದೀವಿ. ಸುಂದರಲಾಲ್ ಡೋಗರ ಅವರು, ಸಾಲುಮರದ ತಿಮ್ಮಕ್ಕನವರು ಮತ್ತು ಅಮೃತ ದೇವಿ ಭೀಷ್ಮವರು. ನೋಡ್ರಿ, ಅವರು ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಪರಿಸರವನ್ನ ಉಳಿಸ್ಯಾರ. ಅಂತ ಪರಿಸರವನ್ನ ನಾವು ನಮ್ಮ ಮುಂದಿನ ಜನರನ್ನ ಉಳಿಸಬೇಕು. ಈಗ ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆಗಿದೆ, ಹೌದಾ? ಏನ್ ನೋಡಿದ್ರು ಪ್ಲಾಸ್ಟಿಕ್ ತಗೊಳ್ತೀವಿ, ಪ್ರತಿಯೊಂದನ್ನು ಪ್ಲಾಸ್ಟಿಕ್ ತಗೊಳ್ಬಾರ್ದು. ಪ್ಲಾಸ್ಟಿಕ್ ಇಂದ ಪ್ರಕೃತಿಗೆ ಎಷ್ಟು ಹಾನಿ ಅದ, ಹೌದಾ? ಪ್ಲಾಸ್ಟಿಕ್ ನಿಮ್ಗೆಲ್ಲರಿಗೂ ಗೊತ್ತು, ನಾನ್ ಬಯೋಡಿಗ್ರೇಡೇಬಲ್, ಕೊಳಿಬಾರ್ದಂತ ವಸ್ತು ಪ್ಲಾಸ್ಟಿಕ್. ಕೊಳೆಯುವ ವಸ್ತುಗಳು, ಕೊಳೆಬಾರದ ವಸ್ತುಗಳು ಅಂತ ಬರ್ತಾವೆ. ಪ್ಲಾಸ್ಟಿಕ್ ಅಂತಕ್ಕಂಥದ್ದು 500,000 ವರ್ಷಗಳು ಬೆಳೆದಿಲ್ಲ ಭೂಮಿಯಲ್ಲಿ. ಅಂತಹ ಅಪಾಯಕಾರಿ ವಸ್ತು. ಆ ವಸ್ತುವನ್ನು ನಾವು ದಿನ ಕಲ್ಲುಗಳಷ್ಟೇ ಬಳಸ್ತೀವಿ. ಅದನ್ನ ಪ್ಲಾಸ್ಟಿಕ್ ಏನ್ ಮಾಡ್ತೀವಿ, ತಿಪ್ಪಿಗೆ ಹೋಗ್ತೀವಿ. ಅವ್ರು ಏನ್ ಮಾಡ್ತಾರೆ, ನದಿ ಮೂಲಗಳಿಗೆ ಹೋಗ್ತಾರೆ, ಸಾಗರಗಳಿಗೆ ಹೋಗ್ತಾರೆ ಪ್ಲಾಸ್ಟಿಕ್. ನೀವು ಹಳ್ಳಕ್ಕೆ ಹೋಗ್ತೀವಿ, ಹಳ್ಳದಿಂದ ನದಿಗೆ ಹೋಗ್ತದೆ, ನದಿಯಿಂದ ಸಮುದ್ರಕ್ಕೆ ಹೋಗ್ತದೆ, ಸಮುದ್ರದಿಂದ ಸಾಗರಕ್ಕೆ ಹೋಗ್ತದೆ. ಸಾಗರದಲ್ಲಿರ್ತಕ್ಕಂಥ ಎಲ್ಲಾ ಜೀವಿಗಳು ಆ ಒಂದು ಪ್ಲಾಸ್ಟಿಕ್ ತಿಂದು ಎಲ್ಲ ಜಲಚರ ಜೀವಿಗಳು ಅಪಾಯದ ಮಟ್ಟ ತಲುಪಿಬಿಟ್ಟವು ಎಲ್ಲ. ಅವಾಗ ಈಗ ಮೀನುಗಳು ಲಕ್ಷಗಟ್ಟಲೆ ಮೀನಿನ ಸಂತತಿ ಅಂತ. ಈಗ ಎಲ್ಲ ಮೀನುಗಳು ಏನಪ್ಪ ಅಂತಂದ್ರ ಪ್ಲಾಸ್ಟಿಕ್ ನ ಒಂದು ಬಳಕೆಯಿಂದ ಸತ್ತು ಹೋಗ್ತಾ ಇವೆ. ಆದ್ದರಿಂದ ನಾವು ಪ್ಲಾಸ್ಟಿಕ್ ಬಳಕೆಯನ್ನ ಕಡಿವಾಣ ಹಾಕಲೇಬೇಕು. ಪ್ಲಾಸ್ಟಿಕ್ ಬದಲಾಗಿ ಬಟ್ಟೆ ಚೀಲಗಳನ್ನ ತಗೋರಿ, ಬಟ್ಟೆ ಚೀಲಗಳನ್ನ ಬಳಸ್ರಿ. ನೀವು ಕಾಯಿಪಲ್ಲೆ ಮಾರ್ಕೆಟ್ಗೆ ಹೋಗ್ತೀರಿ, ಒಂದು ದೊಡ್ಡ ಬಟ್ಟೆ ಚೀಲ ಒಯ್ದ್ಬಿಟ್ರಪ್ಪ ಅಂದ್ರೆ ಮನೆಯಾಗಷ್ಟು ಕಾಯಿಪಲ್ಲೆ ಅದರಿಗೆ ಬರ್ತದೆ. ನಾವು ಖಾಲಿ ಕೈಲಿಂದ ಹೋಗ್ತೀವಿ, 10 ಪ್ಲಾಸ್ಟಿಕ್ ಕಾಯಿಪಲ್ಲೆ ತುಂಬ್ಕೊಂಡ್ ಬರ್ತೀವಿ. ಅದರಿಂದ ಎಷ್ಟು ಪ್ರಕೃತಿ ಲಾಸು. ಆ ಪ್ಲಾಸ್ಟಿಕ್ ತಯಾರಿಸಬೇಕಂದ್ರೆ ಅದರಲ್ಲೆಲ್ಲ ವಿಷಕಾರಿ ವಸ್ತುಗಳನ್ನ, ಕೆಮಿಕಲ್ಗಳನ್ನ ಯೂಸ್ ಮಾಡಿರ್ತಾರೆ. ನೈಟ್ರೇಟ್ಗಳು, ಸಲ್ಫರ್ಗಳು ಎಲ್ಲನೂ ಕೂಡ ಪರಿಸರವನ್ನು ಹಾಳು ಮಾಡತಕ್ಕಂಥ ರಾಸಾಯನಿಕಗಳು. ಅವನ್ನು ಉಸಿರಾಡಿ ಬಿಟ್ಟಿವಪ್ಪ ಅಂದ್ರೆ, ಅದನ್ನು ಸುಟ್ಟಿವಪ್ಪ ಅಂದ್ರೆ ಪ್ಲಾಸ್ಟಿಕ್, ಅದರಿಂದ ಬರ್ತಕ್ಕಂಥ ಗಾಳಿನ ನಾವು ಏನಾದ್ರು ತಗೊಂಡ್ರ ನಮಗ ಅನೇಕ ರೋಗಗಳು ಬರ್ತವೆ. ಶ್ವಾಸಕೋಶದ ತೊಂದರೆಗಳು, ಹೃದಯ ಸಂಬಂಧಿ ಕಾಯಿಲೆಗಳು, ಕಣ್ಣು ಸಣ್ಣ ವಯಸ್ಸಿನಲ್ಲೇ ಬ್ಲರ್ ಆಗೋದು, ಇವೆಲ್ಲ ಏನಪ್ಪಾ ಅಂದ್ರೆ ಪ್ಲಾಸ್ಟಿಕ್ ಇಂದ ಆಗ್ತಕ್ಕಂಥ ಅಪಾಯಕಾರಿಗಳು. ಇವುಗಳನ್ನು ನಾವು ತಡೆಗಟ್ಟಲೇಬೇಕು. ಆದ್ರಿಂದ ನಾವು ಪರಿಸರ ಸ್ನೇಹಿಯಾಗಿರ್ತಕ್ಕಂತಹ ಕಾಗದದ ಬಟ್ಟೆಗಳು, ಕಾಗದದ ಚೀಲಗಳಾಗಿರಬಹುದು ಮತ್ತು ಬಟ್ಟೆಯ ಚೀಲಗಳನ್ನ ನಾವೆಲ್ಲರೂ ಬಳಸೋಣ. ಇವತ್ತಿನಿಂದಲೇ ನಾವು ಒಂದು ಶಪಥ ಮಾಡೋಣ, ಹೌದಾ? ಮಾರ್ಕೆಟಿಗೆ ನೀವು ಏನಾದ್ರು ಹೋದ್ರೆ ಒಂದು ಯಾವ ಚೀಲ ತಗೊಂಡೋಗ್ರಿ, ಬಟ್ಟೆ ಚೀಲ ತಗೊಂಡೋಗ್ರಿ. ಬಟ್ಟೆ ಕೊಳಿತದಲ್ಲ, ಅದರಿಂದ ಪ್ರಕೃತಿಗೆ ಏನೋ ಲಾಸ್ ಇಲ್ಲ. ನೀವು ಪ್ಲಾಸ್ಟಿಕ್ ಎಷ್ಟು ಹೆಚ್ಚು ಬಳಸ್ತೀರಲ್ಲ ಅಷ್ಟು ಪ್ರಕೃತಿ ಏನಾಗ್ತದಪ್ಪ ಅಂದ್ರೆ ಹಾನಿ ಆಗ್ತದೆ. ಅದರಿಂದ ಬರ್ತಕ್ಕಂಥ ಏನ್ ರೆಡಿ ಮಾಡ್ತಾರಲ್ಲ ಕೆಮಿಕಲ್, ಹೇಳಿದ್ದೇನೆ, ವಿಷಕಾರಿ ರಾಸಾಯನಿಕಗಳು, ಅದರಿಂದ ಬಹಳಷ್ಟು ನಮಗೂ ಹಾನಿ ಮತ್ತು ಜಲಚರ ಜೀವಿಗಳಿಗಾನು ಟೋಟಲಿ ಪ್ರಕೃತಿಗೆ ಏನಪ್ಪ ಅಂತಂದ್ರೆ ಹಾನಿ. ಹಿಂಗಾಗಿ ಪ್ಲಾಸ್ಟಿಕ್ ಅನ್ನ ಬಹಳ ಎಚ್ಚರಿಕೆಯಿಂದ, ಬುದ್ಧಿವಂತಿಕೆಯಿಂದ ನಾವೆಲ್ಲ ನಿರ್ವಹಣೆ ಮಾಡಬೇಕು. ಮತ್ತೆ ಸಮತೋಲನ ಆಹಾರ, ಬ್ಯಾಲೆನ್ಸ್ಡ್ ಡಯಟ್. ನೀವೆಲ್ಲರೂ ಊಟ ಮಾಡ್ತಾರ, ಶಾಲೆಯಲ್ಲಿ ಊಟ ಕೊಡ್ತಾರ. ಊಟದ ಜೊತೆ ನಿಮ್ಗೆ ಡೈಲಿ ಹಾಲು, ಮೊಟ್ಟೆ, ಚಿಕ್ಕಿ ಕೊಡ್ತಾರ. ಯಾಕೆ ಸರ್ಕಾರದವ್ರು ಕೊಡ್ತಾರೆ? ಬರೀ ಅನ್ನ ಬ್ಯಾಳಿ ಕೊಟ್ಟರು ನಡೀತಿದಿಲ್ಲ. ಯಾಕೆ ಕೊಟ್ರಿ ಇವೆಲ್ಲ? ಹಾಲು ಕೊಡ್ತಾರೆ, ಡೈಲಿ ಮೊಟ್ಟೆ ಕೊಡ್ತಾರ, ಚಿಕ್ಕಿ ಕೊಡ್ತಾರ, ಬಾಳೆಹಣ್ಣು ಕೊಡ್ತಾರ. ಸರ್ಕಾರಕ್ಕೆ ಇದರಿಂದ ಬೇರೆ. ಮತ್ ನಿಮ್ಗೆ ಯಾಕೆ ಕೊಡ್ತಾರೆ ಅದನ್ನೆಲ್ಲ? ಅನ್ನ ಬ್ಯಾಳಿ ಕೊಟ್ಟರು ಅಡ್ಡಿ ತುಂಬ್ತಿತ್ತಲ್ಲ, ಮತ್ತೆ ಇವನ್ನ ಯಾಕೆ ಕೊಡಕತ್ತಾರ? ಇವನ್ನೆಲ್ಲ ಯಾಕೆ ಕೊಡ್ತಾರೆ ಡೈಲಿ? ಸ್ಟ್ರಾಂಗ್ ಆಗ್ಲಿ, ಬಾಡಿ ಸದೃಢವಾಗಿರ್ಬೇಕು. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರ್ತದೆ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಅವರು. ನೀವು ಬರೀ ಅನ್ನ ಸಾಂಬಾರು ಅಂದ್ರೆ ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಸಿಗೋದಿಲ್ಲ. ಸಮತೋಲಿತ ಆಹಾರ ಅಂದ್ರೆ ಅದೇ, ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಪೋಷಕಾಂಶಗಳು ಆಹಾರದ ಮೂಲಕ ನಮ್ಮ ದೇಹಕ್ಕೆ ದೊರೆತಿದ್ದೇ ಆದ್ರೆ ಅದು ಸಮತೋಲಿತ ಆಹಾರ. ಅದರಲ್ಲಿ ಎಲ್ಲ ಇರಬೇಕು, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ವಿಟಮಿನ್ಸ್, ರಫೇಸ್, ನಾರು, ನೀರು, ಖನಿಜಾಂಶಗಳು ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ಆಹಾರವನ್ನು ನಾವು ದಿನ ತಿನ್ನಬೇಕು, ದಿನ ಊಟ ಮಾಡಬೇಕು. ಅಂದಾಗ ಮಾತ್ರ ನಮ್ಮ ದೇಹ ಮಾನಸಿಕವಾಗಿ, ದೈಹಿಕವಾಗಿ ಫಿಟ್ ಆಗ್ತದೆ.
ಸದೃಢವಾದ ದೇಹ ಇರ್ತದೆ, ಅವಾಗ ನಮ್ಮ ಬುದ್ಧಿ ಚೆನ್ನಾಗಿ ಓಡ್ತದೆ. ಅದಕ್ಕೆ ಸರ್ಕಾರ ನಿಮ್ಗೆ ಹಾಲು, ಮೊಟ್ಟೆ, ಬಾಳೆಹಣ್ಣು, ಚಿಕ್ಕಿ ಇವನ್ನೆಲ್ಲ ಯಾಕೆ ಎಕ್ಸ್ಟ್ರಾ ಕೊಡ್ತದಪ್ಪ ಅಂದ್ರೆ ನಿಮ್ಗೆ ಸಂಪೂರ್ಣವಾದ ಆಹಾರ ಸಿಗಲಿ, ಸಮತೋಲಿತ ಆಹಾರ ಸಿಗಲಿ ಅಂತಾನೆ ಸರ್ಕಾರದ ಒಂದು ಸದುದ್ದೇಶ. ಅದನ್ನ ಚೆನ್ನಾಗಿ ನೀವು ಸಮತೋಲಿತ ಆಹಾರ ಊಟ ಮಾಡಿದ್ದಾದ್ರೆ ಮನಸ್ಸು ಮತ್ತು ಬುದ್ಧಿ ಎರಡೂ ಕೂಡ ವಿಕಾಸ ಆಗ್ತದೆ. ಅದರಿಂದ ನೀವು ಚೆನ್ನಾಗಿ ಓದಿ ಮುಂದೆ ಒಂದು ಸಾಮಾಜಿಕ ಏನಪ್ಪಾ ಅಂತಂದ್ರ ಗೌರವಯುತ ವ್ಯಕ್ತಿಗಳಾಗಿ ಬದುಕ್ತೀವಿ. ಒಂದು ಈಗ ನಮ್ಗಂತ ಏನಪ್ಪಾ ಅಂದ್ರೆ ಜಂಕ್ ಫುಡ್ಗಳಾಗ ನಮ್ಗ ರೂಢಿ ಆಗಿರ್ತಾರೆ ಗೊತ್ತಲ್ಲ. ಗೋಬಿ ಮಂಚೂರಿ, ನೂಡಲ್ಸ್, ಪಿಜ್ಜಾ, ಬರ್ಗರ್, ಅವ್ ಏನೇನೇನೋ ಉಪಯೋಗ ಇಲ್ಲ. ಅವ್ ನೋಡಕಾಟ ಚಂದ, ಬಾಯಿಗೆ ಅಷ್ಟು ಒಂದು 2 ನಿಮಿಷ ಟೇಸ್ಟ್ ಕೊಡ್ತದ, ಆದ್ರೆ ನಿಮ್ಮ ಆರೋಗ್ಯನೇ ಹಾಳು ಮಾಡ್ತದ. ಆ ಆಯುರ್ವೇದಿಕದ ಒಂದು ಮಾತು ಬರ್ತದೆ, ಅದಕ್ಕೆ ಯಾವ್ದು ಕೈಯೋ ಅದು ಉದರಕ್ಕೆ ಸಿಹಿ ಅಂತ. ಅದರ ಅಂದ್ರೆ ನಾಲಿಗೆ, ಉದರ ಅಂದ್ರೆ ಹೊಟ್ಟಿ. ನಾಲಿಗೆ ಯಾವ್ದು ಕೈ ವಸ್ತುಗಳನ್ನು ತಿಂತದೋ ಅದು ಹೊಟ್ಟಿಗೆ ಬಹಳ ಚಲೋ ಅಂತ. ಹಾಗಲಕಾಯಿ ಗೊತ್ತಲ್ಲ, ಹಾಗಲಕಾಯಿ ತಿನ್ಬೇಕು. ಹಾಗಲಕಾಯಿ ನಾವು ವಿಷಯ ಏನಪ್ಪ ಎಷ್ಟು ಕೈ ಹೇಳ್ತೀವಿ, ಬೇವಿನ ರಸ ಕೊಡ್ತಿದ್ವಿ ಹಿಂದಕ್ಕೆ ಕಾಮಣಿ ಆದ್ರೆ, ಅದನ್ನ ತಗೋದ್ರಿಂದ ದೇಹ ಬಹಳಷ್ಟು ಏನಪ್ಪಾ ಅಂತಂದ್ರ ಸದೃಢ ಆಗ್ತದೆ. ನಮಗೇನು ನಾವು ನೋಡೋದು ನಾಲಿಗೆ ಟೇಸ್ಟ್ ನೋಡ್ತೀವಿ ಅದೇ, ಅದ್ರಾಗ ಏನಾದ ಏನೋ ನೋಡೋದು, ಅದೇನು ಸಮತೋಲಿತ ಆಹಾರ ಆಗ ಅಲ್ಲ. ಅದ್ರಾಗ ಯಾವುದೇ ಸಮ ಪ್ರಮಾಣದಾಗಿರಲ್ಲ. ಇವು ಯಾವ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಲಿಪಿಡ್ಸ್, ಖನಿಜಾಂಶಗಳು, ನೀರು, ನಾರು ಅವು ಯಾವುದನ್ನೂ ಒಳಗೊಂಡಿಲ್ಲ. ಅದೊಂಥರ ಕಸ. ಅದು ಕನ್ನಡದ ಗಾದೆ ಅದ, ಕಸ ತಿನ್ನೋದಕ್ಕಿಂತ ತುಸು ತಿನ್ಬೇಕಂತ. ತುಸು ಅಂದ್ರೆ ಸ್ವಲ್ಪ ಸ್ವಲ್ಪ ತಿನ್ರಿ, ಸಮತೋಲಿತವಾಗಿ ತಿನ್ರಿ. ಇಡೀ ಪ್ರಪಂಚದಾಗೆ ಭಾರತದ ಆಹಾರ ಪದ್ಧತಿ ಶ್ರೇಷ್ಠ ಪದ್ಧತಿ ಅಂತ WHO ಒಪ್ಪಿಕೊಂಡಾರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಅವರು ಸರ್ವೆ ಮಾಡ್ತಾರೆ, ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ದೇಶಗಳಿಗಿಂತ ಶ್ರೇಷ್ಠವಾದ ಆಹಾರ ಪದ್ಧತಿ ಭಾರತದಾಗಂತ. ಯಾಕಪ್ಪ ಅಂದ್ರ ಸ್ವಲ್ಪ ವಿಚಾರ ಮಾಡಿ, ನಮ್ಮ ಊಟದಾಗ ಏನೇನು ಇರ್ತದ, ರೊಟ್ಟಿ, ಪಲ್ಯ, ಬ್ಯಾಳಿ, ಅನ್ನ, ಸಾಂಬಾರ್, ಮೊಸರು, ಚಟ್ನಿ, ಹಪ್ಪಳ, ಒಂದು ತರದ ಸ್ವೀಟ್. ನೋಡ್ರಿ, ಎಲ್ಲ ಪೋಷಕಾಂಶಗಳು ಕವರ್ ಆಗೋ ಇಲ್ಲ. ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಲಿಪಿಡ್ಗಳು, ಖನಿಜಗಳು, ನಾರು, ನೀರು ಎಲ್ಲವನ್ನ ಕವರ್ ಮಾಡ್ತದೆ. ಮತ್ತೆ ಹಣ್ಣುಗಳನ್ನ ತಿಂತೀವಿ, ಹಸಿ ತರಕಾರಿಗಳನ್ನ ತಿಂತೀವಿ, ಬೇಳೆಕಾಳುಗಳನ್ನ ತಿಂತೀವಿ, ದವಸ ಧಾನ್ಯಗಳನ್ನ ತಿಂತೀವಿ, ಸಿರಿಧಾನ್ಯಗಳನ್ನ ತಿಂತೀವಿ. ಇದು ಭಾರತೀಯರ ಅದ್ಭುತ ಆಹಾರ ಶೈಲಿ. ಮತ್ತೆ ಲಾಸ್ಟಿಗೆ ಮಜ್ಜಿಗೆ ಕುಡ್ತೀವಿ, ಹೌದಾ? ಇಲ್ಲಪ್ಪ ಅಂದ್ರೆ ಮೊಸರು ಕಂಪಲ್ಸರಿ ಲಾಸ್ಟಿಗೆ ಮೊಸರು ಇರ್ತೀವಿ, ಗೊತ್ತದ, ಜೀರ್ಣಕ್ರಿಯೆ ಆಗ್ಲಿ ಅಂತ. ಹಿಂದಿನ ಕಾಲದಿಂದಲೂ ಕೂಡ ನಡೆದು ಬಂದಿರತಕ್ಕಂಥ ಪದ್ಧತಿ ನಮ್ಮದು. ನಮ್ಮ ಹಿರಿಯರು ಏನೋ ದಡ್ಡರಲ್ಲ, ಏನೇ ಮಾಡಿದ್ರು ಕೂಡ ವೈಜ್ಞಾನಿಕ ಕಾರಣ ಇಟ್ಟುಕೊಂಡೇ ಮಾಡ್ಯಾರ ಅವರು. ನಮ್ಮ ಆಹಾರ ಪದ್ಧತಿ ಇಡೀ ವರ್ಲ್ಡ್ ದಾಗೆ ದಿ ಬೆಸ್ಟ್ ಆಹಾರ ಪದ್ಧತಿ. ಈಗಿನ ತಾರೀಖಿನ ನಾವೆಲ್ಲ ಅಡಾಪ್ಟ್ ಮಾಡ್ಕೊಂಡಿವಲ್ಲ ಜಂಕ್ ಫುಡ್, ಅವರು ನಮ್ಗೆ ಕೊಟ್ಟಿರ್ತಕ್ಕಂಥ ರೋಗ. ನಾವು ಅವ್ರಿಗೆ ಹೊರಗಾಗಿ ಕೊಟ್ಟಿವಿ ನಮ್ಮ ಫುಡ್ನ, ಅವ್ರು ನಮ್ಗೆ ರೋಗ ಆಗಿ ಕೊಟ್ಟರು. ಅದನ್ನ ಈಗ ನಾವೆಲ್ಲ ಸಿಟಿಗಳಲ್ಲಿ ನೋಡ್ತೀವಿ. ಅದು ಪಿಜ್ಜಾ ತಿಂದೆ, ಬರ್ಗರ್ ತಿಂದೆ, ನೂಡಲ್ಸ್ ತಿಂದೆ, ಸ್ಯಾಂಡ್ವಿಚ್ ತಿಂದೆ, ಏನೇನೋ ಉಪಯೋಗ ಇಲ್ಲ. ಆದಷ್ಟು ಜಲ್ದಿ ದೇಹ ಏನಾಗ್ತದಪ್ಪ ಅಂತಂದ್ರೆ ತುಕ್ಕು ಹಿಡಿತದೆ. ಅಂದ್ರೆ ದೇಹ ಡಿಸೀಸಸ್ ಗಳಿಗೆ ದಾರಿ ಮಾಡಿ ಕೊಟ್ಟವ್ರು. ಅದ್ ಹೇಳಿದ್ನಲ್ಲ, ಒಂದ್ 5 ನಿಮಿಷ ನಿಮ್ಗೆ ನಾಲಿಗೆ ರುಚಿ ಕೊಡ್ಕೊಳ್ಳಾಟೆ. ಅದರಲ್ಲಿ ಯಾವುದೇ ಏನಪ್ಪಾ ಅಂತಂದ್ರೆ ನ್ಯೂಟ್ರಿಷನ್ಸ್ ಗಳು ಕರೆಕ್ಟ್ ಆಗಿ ಇಲ್ಲ. ನಿಮ್ಮ ಆಹಾರ ಏನಿದ್ರು ಕೂಡ ಇವುಗಳಾಗಿರ್ಬೇಕು: ಹಸಿರು ತರಕಾರಿಗಳು, ಸಿರಿಧಾನ್ಯಗಳು, ದವಸ ಧಾನ್ಯಗಳು, ಫ್ರೆಶ್ ಹಣ್ಣುಗಳು. ಹಳ್ಳಿಯಲ್ಲಿ ಅಂತ ನೀವು ತಿನ್ನಾಕ್ತಾರೆ, ಯಾಕಂದ್ರೆ ಇಲ್ಲೆಲ್ಲ ಫ್ರೆಶ್ ಸಿಗ್ತದೆ, ಗಾಳಿ ಫ್ರೆಶ್, ಎಲ್ಲ ಆರ್ಗ್ಯಾನಿಕ್ ಆಗಿ ಬೆಳಿತೀರಿ, ಹೌದಾ? ಸಾವಯವ ಗೊಬ್ಬರ ಹಾಕಿ ನೀಟಾಗಿ ಬೆಳಕ್ ತಿಂತೀರಿ. ಸಿಟಿ ಮಂದಿಗೆ ಭಾಗ್ಯ ಸ್ವಲ್ಪ ಕಡಿಮೆ. ಅವ್ರು ಏನ್ ತಗೊಂಡ್ರು ರೊಕ್ಕ ತಗೊಂಡ್ರು ಕೂಡ ಅದು ಫ್ರೆಶ್ ಅಂತ ಇಲ್ಲ. ಅದರಲ್ಲಿ ಇನಾರ್ಗಾನಿಕ್ ಆಗಿ ಬೆಳಿತಾರೆ. ನಾವೇನು ಮಾಡಕ್ ಆಗಲ್ಲ. ನೀವೆಲ್ಲ ಪುಣ್ಯಾತ್ಮರು, ನೀವ್ ಇರೋದನ್ನ ಚೆನ್ನಾಗಿ ತಿನ್ರಿ, ಅದನ್ನ ಬಿಟ್ಬಿಡ್ರಿ. ಆ ವೆಸ್ಟರ್ನೈಸೇಷನ್ ನ ಬಿಟ್ಬಿಡ್ರಿ. ಅಲ್ಲಿ ಏನೂ ಇಲ್ಲ, ಅದು ರೋಗಗಳ ಗೂಡೋದು. ನಮ್ಗೇನಿಸ್ತದೆ, ಏನ್ ಚಂದಪ್ಪ ಇದೆಲ್ಲ ಬರೆಯೋದು, ಒಳಗೆಲ್ಲ ತಳುಕು ಬಳಕು, ಒಳಗೆಲ್ಲ ಉಳಿಕೆ. ಬಟ್ ನಮ್ಮ ಆಹಾರ ಪದ್ಧತಿ ಹಂಗ, ನಮ್ಮ ಆಹಾರ ಪದ್ಧತಿ ಬೆಳಕು ಅಂತ ಊಟವನ್ನ ನಾವೆಲ್ಲ ಮಾಡೋಣ. ಸಮತೋಲಿತ ಊಟ ಮಾಡ್ರಿ. ಸರ್ಕಾರನು ಅದೇ ಸದುದ್ದೇಶದಿಂದನೇ ಇಷ್ಟೆಲ್ಲ ಕೊಡಗಿಸ್ತಾರೆ ನಿಮಗೆ. ಬಾಳೆಹಣ್ಣು ನಾವು ಹೇಳ್ತೀವಿ, ಹಾಲು ಒಂದು ಸಂಪೂರ್ಣ ಆಹಾರ. ಹಾಲ್ದಾಗ ಎಲ್ಲಷ್ಟವ ವಿಟಮಿನ್, ಪೋಷಕಾಂಶಗಳು, ನ್ಯೂಟ್ರಿಯನ್ಸ್, ಕಾರ್ಬೋಹೈಡ್ರೇಟ್ಸ್, ನೀರು, ನಾರು ಎಲ್ಲ ಒಳಗೊಂಡಿರ್ತಕ್ಕಂಥ ಸಂಪೂರ್ಣ ಆಹಾರವೇ ಹಾಲು. ಅದಕ್ಕಂತಾನೆ ಡೈಲಿ ಹಾಲು ಕೊಡ್ತಾರೆ. ನಿಮ್ಮ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಆಗಲಿ, ಮೂಳೆಗಳು, ಹಲ್ಲುಗಳು, ದೇಹ ಸದೃಢವಾಗಲಿ ಅಂತ ಬೆಳಗ್ಗೆ ಹಾಲು ಕೊಡ್ತಾರೆ. ಮಧ್ಯಾಹ್ನ ತತ್ತಿ, ಬಾಳೆಹಣ್ಣು, ಚಟ್ನಿ, ಪ್ರೋಟೀನ್, ಖನಿಜಾಂಶಗಳು ಮತ್ತು ಏನಪ್ಪಾ ಅಂತಂದ್ರ ನಾರು ಎಲ್ಲವನ್ನೂ ಸಮ ಪ್ರಮಾಣದಲ್ಲಿ ನಿಮ್ಗೆ ಸಿಗಲಿ. ಅದರಿಂದ ನಿಮ್ಮ ಮಾನಸಿಕ ಮತ್ತು ದೈಹಿಕ ವೃದ್ಧಿ ಆಗಲಿ ಅಂತ ಹೇಳಿ ಸರ್ಕಾರದ ಒಂದು ಆಶಯ. ಅದನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡು ನೀವು ಏನಪ್ಪಾ ಅಂದ್ರೆ ಸಮತೋಲಿತ ಆಹಾರವನ್ನ ಸೇವಿಸ್ರಿ.
ನೆಕ್ಸ್ಟ್ ನಮ್ಗೆಲ್ಲರಿಗೂ ಗೊತ್ತು ಪರಿಸರದ ಏನಪ್ಪಾ ಅಂತಂದ್ರೆ ಮಾಲಿನ್ಯಗಳು, ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಭೂ ಮಾಲಿನ್ಯ, ವಿಕಿರಣ ಮಾಲಿನ್ಯ ಬಹಳಷ್ಟು ಬರ್ತವೆ. ಆದಷ್ಟು ನಾವು ಅವುಗಳನ್ನ ಅವಾಯ್ಡ್ ಮಾಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ನಮ್ಮಿಂದ ಪರಿಸರಕ್ಕೆ ಕೊಡುಗೆಯನ್ನೇ ಕೊಡಬೇಕು ಅಂತ ಪರಿಸರವನ್ನು ಹಾಳು ಮಾಡಬಾರ್ದು. ಆಲ್ರೆಡಿ ಹಾಳು ಮಾಡಿಬಿಟ್ಟಿವಿ ನಾವು. ಈಗ ನಿಮ್ಗೆಲ್ಲರಿಗೂ ಗೊತ್ತು ಬ್ಯಾಸಿಗೆ ಬಂತೀಗ 45 ಡಿಗ್ರಿ ನಮ್ಮ ಕಡೆಗೆ, ನಮ್ಮ ಭಾಗ ಉತ್ತರ ಏನೋ ಕಲ್ಯಾಣ ಕರ್ನಾಟಕ ಅಂತ ಕರಿತೀವಲ್ಲ, 45 ಡಿಗ್ರಿ ತನ ಆಗ್ತದೆ. ಸುಮ್ಮನೆ ಅಲ್ಲ 45 ಡಿಗ್ರಿ ಅಂದ್ರೆ ಇನ್ನೊಂದು 5 ಡಿಗ್ರಿ ಆಯ್ತಂದ್ರೆ ಬೆಂಕಿ ಎತ್ತಿ ಬಿಡ್ತದೆ. ಕಾಡ್ಗಿಚ್ಚುಗಳು ಆಯ್ತು ನಿಂತಲ್ಲೇ ಮನುಷ್ಯ ಸುಟ್ಟಾಗ್ತಾನೆ. ಅಂತ ಭೀಕರ ಸ್ಥಿತಿ ಬಂದ್ಬಿಟ್ಟಿವಿ. ಇದಕ್ಕೆ ಕಾರಣ ಪ್ರಕೃತಿನ ನಾವೇ ಆ ಪ್ರಕೃತಿನ ಆ ಲೆವೆಲಿನ ಹಾಳು ಮಾಡಿಬಿಟ್ಟಿವಿ. ವಿಜ್ಞಾನಿಗಳು ಹೇಳ್ತಾರೆ ಮುಂದಿನ 100 ವರ್ಷಗಳಲ್ಲಿ ಮನುಷ್ಯ ಏನಾದ್ರೆ ಈ ಉಚ್ಚಾಪನ ಹಿಂಗೆ ಕಂಟಿನ್ಯೂ ಮಾಡಿದೆ ಅಂದ್ರೆ 2 ಡಿಗ್ರಿ ಸೆಲ್ಸಿಯಸ್ ಇರ್ತದಂತ. 2 ಡಿಗ್ರಿ ಅಂದ್ರೆ ನಿಮ್ಗೆ ಇಮ್ಯಾಜಿನ್ ಮಾಡಕ್ ಆಗಲ್ಲ. ಇನ್ನು 100 ವರ್ಷಕ್ಕಲ್ರಿ ಅಂತೀರಿ ನೀವು. ಅದಕ್ಕೆ ನಾನೇ ಸರ ನೋಡ ನಿಮ್ ಮಕ್ಕಳು ಮೊಮ್ಮಕ್ಕಳು ಇರ್ತಾರ. ಈಗ ನಮ್ಮ ಹಿರಿಯರು ನಮ್ಗೆಲ್ಲ ಇಷ್ಟು ಚಂದ ಕೊಟ್ಟಿದ್ದಕ್ಕೆ ನಾವೆಲ್ಲ ಇಷ್ಟು ಆರಾಮ್ ಕುಂತೀವಿ. ಅವ್ರನ್ನು ಕೂಡ ನಮ್ಮಂಗೇನೆ ಉಚ್ಚಾಪನ ಮಾಡಿದ್ರಲ್ಲಪ್ಪ ಅಂದ್ರ ನಾವು ಇವತ್ತಿಗೆ ನಾಳೆ ಬಿಡ್ತೀವಿ. ಇಲ್ಲಪ್ಪ ನಾವು ಇರ್ತಿದ್ದೇ ಇಲ್ಲ. ಫಸ್ಟ್ ಆಫ್ ಆಲ್ 2 ಡಿಗ್ರಿ ಅಪ್ಪ ಅಂದ್ರೆ ಸುಮ್ಮನೆ ಅಲ್ಲ. ಮುಂದಿನ 100 ವರ್ಷಗಳಲ್ಲಿ ಹೇಳ್ತಾರೆ ವಿಜ್ಞಾನಿಗಳು 2 ಡಿಗ್ರಿ ಏರ್ತದ ಉಷ್ಣಾಂಶ ಅಂತ. 50 ಡಿಗ್ರಿ ಚಲೋ ನೆನಪಿಟ್ಕೊಳ್ಳಿ ಮಕ್ಕಳೇ. 50 ಡಿಗ್ರಿ ಸೆಲ್ಸಿಯಸ್ಗಿನ ಆಯ್ತಪ್ಪ ಅಂತಂದ್ರೆ ಮನುಷ್ಯ ಡಿಹೈಡ್ರೇಷನ್ ಆಗಿ ಸತ್ತೋಗೋ ಚಾನ್ಸ್ ಇರ್ತದ. ಕಾಡ್ಗಿಚ್ಚಂತೂ ಇಮಿಡಿಯೇಟ್ ಆಗಿ ಆಗ್ತದ. ಎಲ್ಲಿ ಎಲ್ಲ ಒಳಗಿರ್ತವ. ಸೊ ಹಿಂಗಾಗಿ ನಾವು ಪ್ರಕೃತಿನ ಆದಷ್ಟು ಸೂಕ್ಷ್ಮವಾಗಿ ಬಳಸಿ ಉಳಿಸಬೇಕಾದ ಕರ್ತವ್ಯ ನಮ್ಮೆಲ್ಲರಿಗಾಗ. ನಾವು ಬರೀ ನಾವಷ್ಟೇ ಆಯ್ತಪ್ಪ ನಾವು ಇದ್ದಷ್ಟು ದಿನ ತಿಂದು ಉಂಡು ಅದ ಮಜೆ ಮಾಡಿ ಸತ್ತೋಗಂತಲ್ಲ. ಇದು ನಮಗೆ ನಮ್ಮ ಹಿರಿಯರು ಕೊಟ್ಟಿರ್ತಕ್ಕಂಥ ಬಳುವಳಿ. ನಾವು ಮುಂದೆ ನಮ್ಮ ಮಕ್ಕಳಿಗೆ ಕೊಡಬೇಕಿದೆ. ಇದು ಗಿಫ್ಟ್, ಇದು ಸಾಲವಾಗಿ ತಗೊಂಡಿವಿ ನಾವು. ಯಾರಿಂದ? ನಮ್ಮ ಹಿರಿಯರಿಂದ ಸಾಲವಾಗಿ ತಗೊಂಡಿವಿ. ಸಾಲ ಇದು ನಮ್ಗೆ ತೀರಿಸ್ಬೇಕು. ನಾವು ಇದನ್ನ ಸಿಕ್ಕಂಗೆ ಖರ್ಚು ಮಾಡಕ್ ಬರಲ್ಲ. ಮುಂದೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದನ್ನ ದಾನವಾಗಿ ಕೊಡಬೇಕು. ನೀವು ದುಡ್ಡನ್ನ ದಾನವಾಗಿ ಕೊಡಬೇಡ್ರಿ, ಆಸ್ತಿಯನ್ನ ದಾನವಾಗಿ ಕೊಡಬೇಡ್ರಿ. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡ್ರಿ, ಮಕ್ಕಳನ್ನೇ ಆಸ್ತಿ ಮಾಡ್ರಿ. ಅವ್ರಿಗೆ ಕೊಡಬೇಕಾಗಿರೋ ಪರಿಸರ ಮೊದಲು ಇದೇ ಕೆಟ್ಟೋಗ್ಬಿಡ್ತಾರೆ. ಮುಗಿತಲ್ಲ ಮಕ್ಕಳು ಮೊಮ್ಮಕ್ಕಳು ಮುಂದೆ ಬೇಕಾಗಲ್ಲ. ಅವ್ರು ಬೇಕಾದ ಪರಿಸರ ನೋಡ್ರಿ. ಈಗ ಸ್ವಲ್ಪ ಸುಧಾರಿಸಿ ನೀರು ಕೊಡ್ಬೇಕು. ಹೌದಾ? ನೀರಿನ ಬಳಕೆ ನಾವು ಮಾಡ್ತೀವಿ. ಹೌದಾ? ನೀರು ಬಿಡಿಸ್ತೀರೇನು ಇದನ್ನ? ಸಂಧಿ ಇದೇನು ಸಂಧಿ ಅಲ್ಲ, ಇರದೇ ಆ ಶಬ್ದ ನೀರು. ಹೌದಾ? ಅದ್ರದ್ದು ಯಾಕೆ ಒಂದ್ ಕಡೆ ಓದಿದೆ, ನೀರು ಅನ್ನುವ ನೀರು ಅಂತ ಬರ್ದಿದ್ರು. ನೀ ಇರಪ್ಪ, ನೀ ಆರಾಮ ನೋಡ್ರಿ. ನೀರು ಇದೇನು ಸಂಧಿ ಬಿಡ್ಸಕ್ ಬರಲ್ಲ. ಇದು ಇರದೇ ಎರಡು ಶಬ್ದ, 2 ಅಕ್ಷರಗಳವು. ನೀರು ನೀರು ನೋಡ್ರಿ. ಕುಡ್ದೆ ಸ್ವಲ್ಪ ಆರಾಮ ಅನ್ಸುತ್ತೆ. ಗಾಳಿ ಇರ್ಲಾರ್ದೆ 5 ನಿಮಿಷ ಬದುಕಕ್ಕಾಗಲ್ಲ. ನೀರ್ ಇರ್ಲಾರ್ದೆ 1 ದಿನದಾಗ ಮುಗೀತು ನಮ್ಗೆ ಕಠಿಣ. ಊಟ ಇರ್ಲಾರ್ದೆ 1-2-3 ದಿವಸದಾಗ ಮುಗ್ದೇ ಬಿಡ್ತಾರೆ. ಅಂತ ಮೂಲಭೂತ ಏನಪ್ಪಾ ಅಂತಂದ್ರ ಜೀವ ಅಥವಾ ಪ್ರಾಣವಾದಪ್ಪ ಅಂದ್ರ ನೀರು, ಜಲ. ಅದನ್ನ ನಾವು ಮಿತವಾಗಿ ಹಿತವಾಗಿ ಬಳಸಬೇಕಾಗ್ತದೆ. ಈಗ ಆಲ್ರೆಡಿ ಬಹಳಷ್ಟು ಜಲ ಸಂಪನ್ಮೂಲಗಳನ್ನ ಹಾಳು ಮಾಡಿಬಿಟ್ಟಿವಿ ನಮ್ಮ ಒಂದು ಇದರಿಂದ. ಮುಂದಿನ ಪೀಳಿಗೆಗೆ ನಾವು ನೀರನ್ನ ಚೆನ್ನಾಗಿ ಬಳಸಬೇಕಾದ ಒಂದು ಮೆಸೇಜ್ ಓದಿರ್ತೀವಿ ನೀವೆಲ್ಲ. ಈಗ ನಾವು ನೀರನ್ನ ಎಲ್ಲಿ ನೋಡಕತ್ತೀವಿ? ಬಾಟಲ್ಗಳಲ್ಲಿ ನೋಡ್ತಾ ಇದೀವಿ ನಾವು. ಮುಂದೆ ನಮ್ಮ ಮಕ್ಕಳು ಅದನ್ನು ಕ್ಯಾಪ್ಸೂಲ್ಗಳಲ್ಲಿ ನೋಡ್ತಕ್ಕಂಥ ಪರಿಸ್ಥಿತಿ ಬರ್ತದಂತ. ಕ್ಯಾಪ್ಸೂಲ್ ಅಂದ್ರೆ ಗೊತ್ತಲ್ಲ, ಗೋಲಿಯಲ್ಲಿ ನೋಡ್ಬೇಕಾದಂತ ಪರಿಸ್ಥಿತಿ ಅದ. ಇನ್ನೂ ಉಚಿತನ ಮಾಡಿದಪ್ಪ ಅಂದ್ರೆ ಕಣ್ಣೀರೇ ನೋಡ್ಬೇಕಾಗ್ತದೆ ನಾವು ನೀರನ್ನು. ನಾವೇನಾದ್ರೂ ಈ ರೀತಿ ವಾಟರ್ ಎಕ್ಸ್ಪ್ಲೈಟ್ ಮಾಡಿಬಿಟ್ಟಿವಪ್ಪ ಅಂದ್ರ ಆ ನೀರನ್ನ ಕಣ್ಣೀರ್ದಾಗ ನೋಡ್ಬೇಕಾಗ್ತದೆ. ನೀರೆಲ್ಲಿ ಅದ ಅಳಬೇಕಾಗ್ತದೆ, ತೋರಿಸ್ಬೇಕಲ್ಲ ನೀರಿಲ್ಲ ಅನ್ನೋದು. ಅಂತ ಏನಪ್ಪಾ ಅಂತಂದ್ರ ಆ ಲೆವೆಲ್ಗೆ ಹೋಗೋದು ಬೇಡ. ಆಲ್ರೆಡಿ ಬಂದಿವಿ. ಮುಂದಾದ್ರೂ ನಾವಾದ್ರೂ ಜಾಣರಾಗಿ ನೀರನ್ನ ಸದ್ಬಳಕೆಯಿಂದ ಉಪಯೋಗ ಮಾಡೋಣ, ಹಿತವಾಗಿ ಬಳಸೋಣ. ಮುಂದಿನ ಪೀಳಿಗೆಗೆ ನಾವು ಕೊಡ್ಬೇಕಲ್ಲ, ಬರೀ ನಾವೇ ಖರ್ಚು ಮಾಡಿ ಹೋಗೋದಿಲ್ಲ. ಆಲ್ರೆಡಿ ಕೈಗಾರೀಕರಣ, ಜಾಗತೀಕರಣ ಅಂತೇಳಿ ಬಹಳಷ್ಟು ನೀರನ್ನು ಹಾಳು ಮಾಡಿ. ನೀವು ಏನ್ ಮಾಡ್ಬೇಕು? ಮಳೆ ನೀರು ಕೊಯ್ಲು ಅಂತ ಇದ್ದಾನೆ ಕೇಳಿದ್ರೆ, ಮಳೆ ನೀರು ಕೊಯ್ಲು ಏನ್ ಮಾಡ್ಬೇಕು? ನಿಮ್ಮ ಮ್ಯಾಲೆ ಮೇಲೆ ಬೀಳ್ತಕ್ಕಂಥ ನೀರನ್ನ ಮನೆ ಬಾಜು ಒಂದು ತಗ್ಗು ತೋಡಿ ಆ ನೀರನ್ನು ಏನ್ ಮಾಡ್ಬೇಕು? ಸಂಗ್ರಹ ಮಾಡಿ ಆ ನೀರನ್ನು ಬಳಸಬಹುದು. ಮಳೆ ನೀರು ಶುದ್ಧವಾದ ನೀರು ನಿಮ್ಮೆಲ್ಲರಿಗೂ ಗೊತ್ತು. 100% ಪ್ಯೂರ್ ನೀರು ಯಾವ್ದಪ್ಪ ಅಂದ್ರೆ ಮಳೆ ನೀರು. ಆ ನೀರನ್ನ ನೀವು ಜಾನುವಾರಿಗೆ ಬಳಸಬಹುದು, ಕೈತೋಟಗಳಿಗೆ ಬಳಸಬಹುದು, ನಿಮ್ಮ ಮನೆ ಕೆಲಸಗಳಿಗೆ ಬಳಸಬಹುದು. ಬ್ಯಾಸಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಬಾಜು ಒಂದು ಕಿಟ್ಟು ಒಂದು ತಗ್ಗು ತೋಡ್ರಿ, ಆ ಮಳೆ ಮೇಲೆ ಇರ್ತಕ್ಕಂಥ ನೀರು ಮ್ಯಾಲೆ ಮೇಲೆ ಇರ್ತಕ್ಕಂಥ ನೀರು ಆ ತಗ್ಗಿಗೆ ಬರಬೇಕು ಅಂತ ವ್ಯವಸ್ಥೆನ ಮಾಡ್ಕೋದು ಅಂತ ಹೇಳ್ತಾರೆ. ಅಲ್ಲಾಗ ನಮ್ಮಲ್ಲಿ ಸರ್ಕಾರ ಈಗ ಕೈ ಶಾಲೆಗಳಿಗೆ ಗೌರ್ಮೆಂಟ್ ಆರ್ಡರ್ ಪಾಸ್ ಮಾಡಿರೋದನ್ನ ಯಾವುದು
ವಸತಿ ಶಾಲೆಗಳು ಎಲ್ಲೆಲ್ಲ ಅವು ಅಲ್ಲಿ, ಯಾಕಂದ್ರೆ ದೊಡ್ಡ ದೊಡ್ಡ ಜಾಗ ಅಲ್ಲಿ ಎಲ್ಲ 10 ಎಕರೆಗಟ್ಟಲೆ ಜಾಗ ಇರ್ತದೆ. ಅಲ್ಲಿ ಏನಪ್ಪಾ ಅಂತಂದ್ರೆ ಈ ವ್ಯವಸ್ಥೆ ಆಗ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಆಗ್ಬೇಕು, ಮನೆಗಳಲ್ಲಿ ಈ ವ್ಯವಸ್ಥೆ ಆಗ್ಬೇಕು. ಮಳೆ ನೀರು ಕೊಯ್ಲು ವ್ಯವಸ್ಥೆ, ಇದರಿಂದ ನೀರನ್ನು ನಾವು ಉಳಿಸಬಹುದು. ಪ್ರಕೃತಿಯಿಂದ ಬಂದ ನೀರು ಇಲ್ಲದ್ರೆ ಚರಂಡಿಗೆ ಹರಿದು ಹೋಗ್ತದ, ಅದು ಮುಂದೆ ಹಂಗೆ ವೇಸ್ಟ್ ಆಗ್ತದೆ. ಆ ನೀರನ್ನು ನಾವು ಬಳಕೆ ಮಾಡ್ಕೋಬೇಕು. ಬಿದ್ದಲ್ಲಿ ಇಡಿ ಅಂತ ಇದರ ಅರ್ಥ. ಎಲ್ಲಿ ನೀರು ಬೀಳ್ತದೆ ಅಲ್ಲಿ ಹಿಡಿಬೇಕು ನಾವು. ಅದನ್ನ ಸುಮ್ಮನೆ ಹಂಗೆ ಬಿಟ್ಬಿಟ್ಟು ಅಂದ್ರೆ ಕಷ್ಟ. ಆ ನೀರನ್ನು ಹಿಡ್ಕೊಂಡು ಸದ್ಬಳಕೆ ಮಾಡ್ಕೋಬೇಕು. ಆದಷ್ಟು ಮಾಡ್ರಿ. ನಿಮ್ಮ ಮನೆಗಳಲ್ಲಿ ಜಾಗ ಇತ್ತು, ಮನೆ ಬಾಜು ಅಂತ ಅಂತಂದ್ರೆ ಒಂದು ತಗ್ಗು ಆ ಮೇಲೆ ಏನು ಟೆರೆಸ್ ಮೇಲೆ ಬಿದ್ದಿರ್ತಕ್ಕಂಥ ನೀರು ಆ ಗುಂಡಿಯಲ್ಲಿ ಇಳಿಯಂಗ್ ಮಾಡ್ರಿ. ಆ ನೀರನ್ನ ಯೂಸ್ ಮಾಡ್ರಿ. ಇದರಿಂದ ನೀರಿನ ಸದ್ಬಳಕೆ ಆಗ್ತದ. ಏನಪ್ಪಾ ಅಂದ್ರೆ ನೀರು ಸಂಗ್ರಹಣೆ ಹೆಚ್ಚಿಗೆ ಆಗ್ತದೆ. ನಮ್ಮೆಲ್ಲರಿಗೂ ಗೊತ್ತು ಶಕ್ತಿ ಸಂರಕ್ಷಣಾ ನಿಯಮ ಕೇಳ್ಬೇಕಲ್ಲ. ಶಕ್ತಿಯನ್ನ ಸೃಷ್ಟಿ ಮಾಡಕ್ಕೂ ಆಗಲ್ಲ, ನಾಶ ಮಾಡಕ್ಕೂ ಆಗಲ್ಲ. ಆದ್ರ ಶಕ್ತಿಯನ್ನ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಕನ್ವರ್ಟ್ ಮಾಡಬಹುದು. ಈಗೆಲ್ಲ ನೋಡ್ತಾ ಇದೀವಿ, ಪೆಟ್ರೋಲ್ ಡೀಸೆಲ್ ಗಾಡಿಗಳಿಗೆ ಸ್ವಲ್ಪ ಕಡಿಮೆ ಆಗುತ್ತಾವ. ಈಗೆಲ್ಲ ಎಲೆಕ್ಟ್ರಿಕಲ್ ಬೈಕ್ ಬಂದ ನೋಡ್ರಿ ಏನ. ಯಾಕಪ್ಪ ಅಂತಂದ್ರ ಒಂದು ಪೆಟ್ರೋಲ್ ಡೀಸೆಲ್ ರಚನೆ ಆಗ್ಬೇಕಪ್ಪ ಅಂತಂದ್ರ ಲಕ್ಷ ವರ್ಷಗಳಷ್ಟು ಸಾಗರದಲ್ಲಿ ಏನಪ್ಪಾ ಅಂದ್ರ ಸಸ್ಯ ಪ್ರಾಣಿಗಳು ಏನಾಗ್ಬೇಕಪ್ಪ ಅಂತಂದ್ರ ಅವೆಲ್ಲ ಏನು ಡೆಡ್ ಆಗಿ ಒಳಗಡೆ ಆ ಕುದಿಯುವಿಕೆಯಿಂದ ಆಗ್ತದೆ ಆ ಪ್ರೊಸೆಸ್. ಅದು ಲಕ್ಷ ವರ್ಷಗಳದ್ದು. ಆ ಎಲ್ಲ ಪೆಟ್ರೋಲ್ ಆಲ್ರೆಡಿ ನಾವು ಖಾಲಿ ಮಾಡಿವಿ. ಇನ್ನು 200 ವರ್ಷ ಅಷ್ಟೇ ಪೆಟ್ರೋಲ್ ಇರೋದು ಭೂಮಿನ. 200 ವರ್ಷ ಆಯ್ತಂದ್ರೆ ಪೆಟ್ರೋಲ್ ಮುಗಿದಾಗ್ತದೆ. ಹಿಂಗಾಗಿ ಮನುಷ್ಯ ಈಗ ರೆಡಿ ಆಗಲಾಗತ್ತ. ಏನು ನಾವು ಬೈಕ್ಗಳನ್ನ ಕಂಡಿಡಿಯೋಣ, ಪೆಟ್ರೋಲ್ ಮತ್ತು ಡೀಸೆಲ್ ಬೇಕೇ ಆಗಿಲ್ಲ ಅಂತೇಳಿ ಈಗ ಸ್ಟಾರ್ಟ್ ಮಾಡ್ಯಾರ. ಅದನ್ನು ಪೆಟ್ರೋಲ್ ಗಾಡಿಗಳ ಇಲ್ಲಂತಲ್ಲ. ಇಂಥ ಸ್ಥಿತಿಗೆ ಬಂದ್ಬಿಟ್ಟಿವಿ ನಾವು. ಮತ್ತು ವಾಯು ಏನು ಪವನ ಶಕ್ತಿ ಕೇಂದ್ರಗಳನ್ನು ನೋಡ್ತೀವಿ. ಗಾಳಿಯಿಂದ ವಿದ್ಯುತ್ತನ್ನು ರೆಡಿ ಮಾಡ್ತೀವಿ, ನೀರಿನಿಂದ ವಿದ್ಯುತ್ತನ್ನು ರೆಡಿ ಮಾಡ್ತೀವಿ. ಇವೆಲ್ಲ ನಮಗೆ ಒಳ್ಳೆಯದು. ಈ ರೀತಿ ಟೆಕ್ನಾಲಜಿ ಒಳ್ಳೆಯದು. ಪವನ ಶಕ್ತಿ ಕೇಂದ್ರಗಳು ನೋಡಿದ್ರೆ ಗೌರ್ಮೆಂಟ್ ಕಡೆಗೆ ದೊಡ್ಡ ಫ್ಯಾನ್ಗಳಿರ್ತ ನೋಡಿದ್ರೆ ಫ್ಯಾನ್ ತಿರುಗಿ ಕೆಳಗಡೆ ಟರ್ಬೈನ್ ತಿರುಗಿ ಕೆಳಗಡೆ ಜನರೇಟರ್ ಇದ್ದಾಗ ವಿದ್ಯುತ್ ಏನಾಗ್ತದಪ್ಪ ಅಂದ್ರೆ ಸಂಗ್ರಹಣೆ ಆಗ್ತದೆ. ವಿಂಡ್ ಮಿಲ್ ಅಂತ ಕರೀತಾರೆ ಇಂಗ್ಲಿಷ್ದಾಗ, ಕನ್ನಡದಾಗ ಪವನ ಶಕ್ತಿ ಕೇಂದ್ರಗಳು. ಅದೇ ರೀತಿ ಜೋಗ್ ಜಲಪಾತ ನೋಡಿದ್ವಲ್ಲ, ಜೋಗ್ ನಮ್ಮ ಕರ್ನಾಟಕದ ಹೆಮ್ಮೆಯ ಏನಪ್ಪಾ ಅಂದ್ರೆ ಫಾಲ್ಸ್, ವಾಟರ್ ಫಾಲ್ ಜೋಗ್ ಜಲಪಾತದ ಒಂದ್ಸತಿ ವಿಶ್ವೇಶ್ವರಯ್ಯನವರು ಹೋಗಿರ್ತಾರೆ ಜೋಗ್ ಜಲಪಾತ. ನೋಡ್ರಿ, ವಿಜ್ಞಾನಿ ಮತ್ತು ಕವಿಗೆ ಏನ್ ವ್ಯತ್ಯಾಸ ಅಂದ್ರೆ ನೋಡ್ರಿ, ಕವಿ ಆಡ್ತಾನೆ ಕೇಳ್ಮೇಲೆ ಮಾನವನಾಗಿ ಹುಟ್ಟಿದ ಮೇಲೆ ಏನು ಅನ್ಕಂಡು ಸಾಯೋ ಗಂಟೆ ಸಂಸಾರದಲ್ಲಿ ಗಂಡ ಗುಂಡಿ ಒಂದ್ಸತಿ ಅದನ್ನ ಜೋಗದ ಗುಂಡಿ ನೋಡಂತ ಕವಿ ಬರೀತಾನೆ. ಆದ್ರ ವಿಶ್ವೇಶ್ವರಯ್ಯನವರು ಹೋಗಿ ಜೋಗ್ ಜಲಪಾತ ನೋಡಿ ವಾಟರ್ ವೇಸ್ಟ್ ಅಂತಾರ. ಆ ನೀರು ಬುಡದಲ್ಲಿ ನೋಡಿ ವಾಟರ್ ವೇಸ್ಟ್. ಕವಿ ನೋಡಿದ್ರ ಅಷ್ಟು ಚಂದ ಬರೋದ್ರ, ವಿಜ್ಞಾನಿ ಹೋಗಿ ಇಂಜಿನಿಯರ್ ಹೋಗಿ ಏನಂತಾರ ಅದನ್ನ ವಾಟರ್ ವೇಸ್ಟ್ ಅಂತಾರ. ಯಾಕಂದ್ರೆ ಅಷ್ಟು ನೀರು ದಪ್ಪ ದಪ್ಪ ಬರಕತ್ತದ, ಅದನ್ನ ನಾವು ಯೂಸೇ ಮಾಡೋದಿಲ್ಲ. ಆಮೇಲೆ ಟರ್ಬೈನ್ ಗಳನ್ನ ಉಳಿಸ್ತಾರ ಅವರ ಒಂದು ಅಧ್ಯಕ್ಷತೆಗೆ. ಕೆಳಗಡೆ ಗಾಲಿಗಳು ಟರ್ಬೈನ್ಸ್ ದೊಡ್ಡ ದೊಡ್ಡ ಚಕ್ರಗಳು, ಅದ್ರ ಮೇಲೆ ನೀರು ಬಿತ್ತಪ್ಪ ಅಂದ್ರೆ ಚಕ್ರ ತಿರುಗ್ತದ. ಅದನ್ನ ಡೈನಮೋ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರೆ ಜನರೇಟಿಗೆ ಪಾಸ್ ಮಾಡ್ತಾರೆ. ಅಲ್ಲಿ ವಿದ್ಯುತ್ ಏನಾಗ್ತದಪ್ಪ ಅಂದ್ರೆ ಸಂಗ್ರಹಣೆ ಆಗ್ತದೆ. ಈಗಲೂ ಕೂಡ ಅಲ್ಲಿ ಅದ. ಇಡೀ ನಮ್ಮ ಕರ್ನಾಟಕದಾಗೆ ದೊಡ್ಡ ಶಿವನ ಸಮುದ್ರ ಒಂದಾದ, ಇದು ಒಂದ. ಇದರಿಂದ ನೋಡ್ಕೊಂಡ್ಬಾರ. ಇಂಥವನ್ನೆಲ್ಲ ಅಲ್ಟಿಮೇಟ್ ಆಗಿ ನಾವು ಮಾಡ್ಕೋಬೇಕು. ಟೆಕ್ನಾಲಜಿ ಇದು. ಇದನ್ನೆಲ್ಲ ಇಂಥ ಟೆಕ್ನಾಲಜಿಗಳನ್ನ ತಗೋಣ. ರಿನ್ಯೂವೇಬಲ್ ಟೆಕ್ನಾಲಜಿ, ರಿನ್ಯೂವೇಬಲ್, ನಾನ್ ರಿನ್ಯೂವೇಬಲ್. ನವೀಕರಿಸಬಹುದಾದಂತಹ ಶಕ್ತಿ ಸಂಪನ್ಮೂಲಗಳು, ನವೀಕರಿಸಲಾಗದ ಶಕ್ತಿ ಸಂಪನ್ಮೂಲಗಳು. ನವೀಕರಿಸಲಾಗದಂದ್ರೆ ನಮ್ಮ ಕೈಗಿಲ್ಲ. ಪೆಟ್ರೋಲ್, ಡೀಸೆಲ್ ಇವ್ಯಾವ ನಮ್ಮ ಕೈಗಿಲ್ಲ. ಒಂದು ದಿವಸ ಮುಗಿದತ್ತು ಕಲ್ಲಿದ್ದಲು, ಮೇನು 3 ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು ನಮ್ಮ ಕೈಗಿಲ್ಲ. ಎಷ್ಟೊತ್ತಿದ್ರು ಮುಗಿ ಹೋಗಿತ್ತವೆ. ಆದ್ರೆ ಇವು ಗಾಳಿ ಬೀಸ್ತದ, ಭೂಮಿ ಇರತ್ತನ ಗಾಳಿ ಬೀಸ್ತದ, ಭೂಮಿ ಇರತ್ತನ ನೀರು ಇರ್ತದ. ಇವುಗಳನ್ನ ಯೂಸ್ ಮಾಡ್ತಾರೆ. ಸೋಲಾರ್, ಸೌರಶಕ್ತಿ ಕೇಂದ್ರ, ಇವುಗಳನ್ನ ಯೂಸ್ ಮಾಡೋಣ. ಸೂರ್ಯನಿಂದ ವಿದ್ಯುತ್ತನ್ನು ಪಡೆಯೋಣ, ಗಾಳಿಯಿಂದ ವಿದ್ಯುತ್ತನ್ನು ಪಡೆಯೋಣ, ನೀರಿನಿಂದ ವಿದ್ಯುತ್ತನ್ನು ಪಡೆಯೋಣ. ಇದೆಲ್ಲ ನಮ್ಮ ವಿಜ್ಞಾನಿಗಳ ಮತ್ತು ಮಾಹಿತಿ ತಂತ್ರಜ್ಞಾನದ ತಜ್ಞರಿಂದ ಈ ಜಗತ್ತಿಗೆ ನಡೆಯೋಣ. ಹಿಂದಕ್ಕೆ ಅವನ್ನೆಲ್ಲ ಯೂಸ್ ಮಾಡಿದೀವಿ. ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಯೂಸ್ ಮಾಡಿ ಜಗತ್ತನ್ನು ಮಾಡಿದ್ರು ಅವರು. ಈಗೆಲ್ಲ ಫಾಸ್ಟ್ ಆದ ಜಗತ್ತು ಗೊತ್ತಾಗಿದೆ. ಇನ್ನು ಮುಂದೆ ಇವು ನಡೆಯೋದಿಲ್ಲ. ಇನ್ನು 200 ವರ್ಷದ ಪೆಟ್ರೋಲ್ ಖಾಲಿ ಆಗ್ತದ. ಮತ್ತೆ ಹೆಂಗ್ ಮಾಡ್ಬೇಕಂತೇಳಿ ಈಗೆಲ್ಲ ಇವನ್ನೆಲ್ಲ ತಗೊಂಡೋಗ್ತಾರೆ. ಸೌರ, ಸೂರ್ಯನ ಯೂಸ್ ಮಾಡಕತ್ತಾರೆ, ನೀರನ್ನು ಯೂಸ್ ಮಾಡಕತ್ತಾರೆ, ಗಾಳಿನ ಯೂಸ್ ಮಾಡಕತ್ತಾರೆ. ಟೋಟಲ್ ಪಂಚಭೂತಗಳನ್ನ ಯೂಸ್ ಮಾಡಿ ಪ್ರಕೃತಿಯನ್ನ ಹೇಗಾದ್ರೂ ಮಾಡಿ ಉಳಿಸ್ಬೇಕಂತ ಪ್ರಯತ್ನ ಮಾಡಬಹುದು. ಹೀಗಾಗಿ ನೀವು ಕೂಡ ಚೆನ್ನಾಗಿ ಹೋದ್ರು. ವಿಜ್ಞಾನ ಕ್ಷೇತ್ರದಲ್ಲಿ ಬರೀ ನೀವು ಮುಂದೆ ಬರೀ, ನೀವು ಅನೇಕ ಸಂಶೋಧನೆಗಳನ್ನ ಮಾಡಿ ಎಲ್ಲರೂ ಸೇರಿ ಪ್ರಕೃತಿ ನಾವೇನಾದ್ರೂ ಕೊಡುಗೆಯನ್ನ ನೀಡೋಣ.
ನಿಸರ್ಗವೇ ಸ್ವರ್ಗ. ಸ್ವರ್ಗ ಎಲ್ಲಿ ಮೇಲಿಲ್ಲ, ನಿಸರ್ಗನೇ ಸ್ವರ್ಗ. ನಮ್ಮ ಪಶ್ಚಿಮ ಘಟ್ಟಗಳ ಕಡೆ ಹೋಗಿರ್ಬೋದು, ಈ ಕಡೆಲ್ಲ ಮಲಬಾರ್ ಕೊಂಕಣಿ ತೀರ ಪಶ್ಚಿಮ ಘಟ್ಟಗಳು, ಗೋವಾ, ನಮ್ಮ ಮಹಾರಾಷ್ಟ್ರ ಈ ಕಡೆ ಸೈಡ್ ಏನ್ ಕೋಸ್ಟಲ್ ಏರಿಯಾ ಬರ್ತದಲ್ಲ, ಆ ಕಡೆ ಹೋಗ್ರಿ ಅದ್ಭುತ ಲೋಕ. ನಿಮ್ಮನ್ನ ನೀವೇ ಮಾಡ್ತು ಬಿಡ್ತೀರಿ. ಆ ಬೆಟ್ಟಗಳು, ಆ ಗುಡ್ಡ, ನದಿ, ಪಕ್ಷಿ, ಪ್ರಾಣಿ, ಚೂಡಂಕಾರಂತರು, ಪೂರ್ಣಚಂದ್ರ ತೇಜಸ್ವಿ ಅವರು, ಕುವೆಂಪು ಅವರು, ಅವರೆಲ್ಲ ಆ ಪರಿಸರದಲ್ಲಿ ಹುಟ್ಟಿದಕ್ಕೆ ಅಂತ ಒಬ್ಬ ಮಹಾನ್ ಕೈಗಾರ ನೋಡ್ರಿ. ನಮ್ಮ ಇದ್ರ ಮೇಲೆ ಪರಿಸರ ಕೂಡ ಬಹಳ ಮುಖ್ಯವಾದ ಪ್ರಧಾನ ಪಾತ್ರ ಬೀರ್ತದೆ. ಹೇಳ್ತಾರಲ್ಲ, ಜೈಸ ಸಂಘ ವೈಸ ರಂಗ. ನಾವು ಎಂತ ಸಂಘದ ಜೊತೆ ಇರ್ತೀವಿ, ಎಂತ ಪರಿಸರದಾಗಿರ್ತೀವಿ, ಆ ರೀತಿ ನಾವು ರೂಪುಗೊಳ್ತೀವಿ ಅಂತ. ಆ ಎಲ್ಲ ಕವಿಗಳು ಪಶ್ಚಿಮ ಘಟ್ಟ ಸುತ್ತಲೇ ಬರ್ತಾರೆ. ಅವರೆಲ್ಲ ಶಿವಕುಮಾರ ಕಾರಂತ ಆಗಿರ್ಬೋದು, ಕುವೆಂಪು ಆಗಿರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಅವರಾಗಿರ್ಬೋದು. ಅವ್ರನ್ನು ಕೂಡ ಪರಿಸರದ ಬಗ್ಗೆ ಅನೇಕ ಪುಸ್ತಕಗಳನ್ನ ಬರೆದಾರ. ಅವುಗಳನ್ನು ಓದ್ಬೇಕು. ಗ್ರಂಥಾಲಯ ಇರಬೇಕಿಲ್ಲ, ಶಾಲಾ ಗ್ರಂಥಾಲಯ. ಎಸ್ಪೆಷಲಿ ಪೂರ್ಣಚಂದ್ರ ತೇಜಸ್ವಿ ಬುಕ್ಗಳು, ಪರಿಸರಕ್ಕೆ ಸಂಬಂಧಪಟ್ಟವು, ಶಿವರಾಮ್ ಕಾರಂತ ಅವರ ಬುಕ್ಗಳು, ಮತ್ತೆ DVG ಅವರ ಪುತ್ರ, ಅವ್ರನ್ನು ಕೂಡ ಒಳ್ಳೆ ಸಸ್ಯಶಾಸ್ತ್ರಜ್ಞ, ಅವರ ಪುಸ್ತಕಗಳನ್ನ ಓದ್ರಿ. ಪುಸ್ತಕಗಳನ್ನ ಓದ್ರಿ. ಗೂಗಲ್ ನಲ್ಲಿ ವಿಡಿಯೋಗಳನ್ನ, ಚೆನ್ನಾಗಿರೋ ವಿಡಿಯೋಗಳನ್ನ ನೋಡ್ರಿ. ಯೂಟ್ಯೂಬ್ ದಾಗ ಇಡೀ ಜಗತ್ತಿನ ಕೈಗಾರ ಒಳ್ಳೆ ಪರಿಸರಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ನೋಡ್ರಿ. ಇದನ್ನೆಲ್ಲ ನೋಡಿ ಆದಷ್ಟು ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಪರಿಸರವನ್ನ ಉಳಿಸಬೇಕು, ಗಿಡ ಮರಗಳನ್ನ ನೆಡಬೇಕು. ಪರಿಸರದಿಂದ ನಾಶ ಆಯ್ತಪ್ಪ ಅಂದ್ರೆ ನಮ್ಮ ನಾಶ ಖಂಡಿತ. ಅದಕ್ಕೆ ಹೇಳ್ತಾರೆ ಕುವೆಂಪು ಅವರು, ನಾಡಿನನ್ನದು ನನ್ನದು ನಾಡು, ಎನ್ನದ ಮಾನವನದು ಸುಡುಗಾಡು ಅಂತ. ಪರಿಸರದಿಂದ ಹಾಳಾಯ್ತಪ್ಪ ಅಂದ್ರ ಇಡೀ ನಾಡು ಸುಡುಗಾಡಾಗ್ತದೆ. ನೆನಪಿರ್ಬೋದು. ಇವತ್ತು ನಾವು ಕುಂತೀವಿ ಅಂತಪ್ಪ ಅಂದ್ರ ಸುತ್ತ ಇರ್ತಕ್ಕಂಥ ಈ ಹಸಿರು ಕಾರಣ. ಒಂದ್ ಸ್ವಲ್ಪ ವಿಚಾರ ಮಾಡಿ ಹಸಿರೆಲ್ಲ ಹೋಗ್ಬಿಡ್ತಪ್ಪ ಅಂದ್ರ ಎಷ್ಟು ಡಿಗ್ರಿ ಇದಾಗ್ತದ. ಹುಲ್ಲು ಏನು ಹುಲ್ಲು ಹಸಿರು ನೆಲ, ಒಣ ನೆಲ ಏನ್ ಡಿಫ್ರೆನ್ಸ್ ಅಂದ್ರ 2 ಡಿಗ್ರಿ ವ್ಯತ್ಯಾಸ. ನೀವು ಹುಲ್ಲಿನ ಮೇಲೆ ತಣ್ಣಗೆ ಫೀಲ್ ಆಗ್ತದೆ, ಹೌದಲ್ಲ? ಅದೇ ಒಣ ನೆಲದ ಮೇಲೆ ಬಿಸಿ ಬಿಸಿ ಫೀಲ್ ಆಗ್ತದೆ. ಒಂದು ಸ್ವಲ್ಪ ಹುಲ್ಲು 1 ಡಿಗ್ರಿಯಿಂದ 1.5 ಡಿಗ್ರಿ ಟೆಂಪರೇಚರ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಅದನ್ನ ಕಂಟ್ರೋಲ್ ಮಾಡ್ತದ. ಅಂತ ಕೆಪಾಸಿಟಿ ನಮ್ಮ ಹಸಿರಿಗ. ಅದಕ್ಕೆ ಹಸಿರೇ ಉಸಿರು ಅಂತ ಹೇಳ್ತಾರೆ. ಹಸಿರನ್ನ ನಾವು ಕಾಪಾಡಬೇಕು. ಹಸಿರನ್ನ ನಾವು ಕಾಪಾಡಿದ್ರೆ ನಮ್ಮ ಹೆಸರು ಅದು ಗ್ಯಾರಂಟಿ ನಿಲ್ಲಿಸ್ತದೆ. ನಮ್ಮಿಂದ ಪ್ರಕೃತಿಗೆ ಏನೋ ನಿಂತಿಲ್ಲ, ಪ್ರಕೃತಿಯಿಂದ ನಮಗೆ ನಿಂತದ, ಹೌದೇನ? ನಾವು ಇದ್ರಷ್ಟು ಬಿಟ್ಟಷ್ಟು ಪ್ರಕೃತಿ ಇಂದನೇ ನಾವು, ನಮ್ಮಿಂದ ಪ್ರಕೃತಿ ಅಲ್ಲ. ನಾವು ಹೆಂಗಾಗಿವಪ್ಪ ಅಂತಂದ್ರ ನಮ್ಮ ಆಸೆಗಾಗಿ, ನಮ್ಮ ವೈಯಕ್ತಿಕ ಬದುಕಿಗಾಗಿ ಇಡೀ ಪ್ರಕೃತಿಯನ್ನ ಎಕ್ಸ್ಪ್ಲೋರ್ ಮಾಡಬೇಕು, ನಾಶ ಮಾಡಬೇಕು. ಹಂಗೇನಾದ್ರೂ ಮುಂದೆ ಕಂಟಿನ್ಯೂ ಆದ್ರೆ ಗ್ಯಾರಂಟಿ ಹೇಳ್ತೀವಿ, ಈ ಜಗತ್ತು ಅತಿ ಶೀಘ್ರದಲ್ಲೇ ತನ್ನ ಎಂಡನ್ನು ನೋಡ್ತದೆ. ದಿ ಎಂಡ್ ಪಿಕ್ಚರ್ ನೋಡ್ಕೊಳ್ಳ, ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಸಿಗ್ತದೆ. ದಿ ಎಂಡ್ ಜಲ್ದಿನೇ ಆಗ್ತದೆ. ಅದು ನಮ್ಮ ಕೈಗೆ. ನಾವು ಪ್ರಕೃತಿಯನ್ನು ಉಳಿಸಿದೀವಪ್ಪ ಅಂದ್ರೆ ಗ್ಯಾರಂಟಿ ಅದು ನಮ್ಮನ್ನು ಉಳಿಸ್ತದ. ನಾವೇನಾದ್ರೂ ಪ್ರಕೃತಿಯನ್ನು ಉಳಿಸಲಿಲ್ಲಕ್ಕಂದ್ರೆ ಪಿಕ್ಚರ್ ಕಥಂ, ಪಿಕ್ಚರ್ ಅದು ಮುಗಿಸ್ಬೇಕು. ಇಡೀ ಎಲ್ಲರೂ ಪ್ರಾಣಿ, ಪಕ್ಷಿ, ಮನುಷ್ಯ ಎಲ್ಲರೂ ಕೂಡ ಏನಾಗ್ತಾರೆ, ಮಹಾ ಸಮಾಧಿಯನ್ನ ಓದ್ತಾರೆ. ಹಿಂಗಾಗ್ಬಾರ್ದಪ್ಪ ಅಂತಂದ್ರ ನಾವೆಲ್ಲರೂ ಹಸಿರನ್ನ ಕಾಪಾಡಬೇಕು. ಹಸಿರು ಉಸಿರು, ನಿಸರ್ಗವೇ ಸ್ವರ್ಗ. ದೇವರು ಎಲ್ಲಾದ್ರೂ ನೀವು ಕಾಣ್ಬೇಕಪ್ಪ ಅಂದ್ರೆ ಪರಿಸರದಲ್ಲೇ ಕಾಣಬೇಕು. ದೇವರು ಇರೋದೇ ಪರಿಸರದ. ಪ್ರಕೃತಿಯಲ್ಲೇ ಅಲ್ಲ ಪರಮಾತ್ಮ. ಪ್ರಕೃತಿ ಬೇರೆ ಇಲ್ಲ, ಪರಮಾತ್ಮ ಬೇರೆ ಇಲ್ಲ. ಎರಡು ಒಂದೇ ಸಮಾನಾರ್ಥಕ ಪದಗಳು. ಅದನ್ನ ನಾವು ತಲೆಯಲ್ಲಿ ಇಟ್ಟುಕೊಂಡು ಈ ವಿಕೋಪದಿಂದ ಪ್ರತಿ ನಮ್ಗೆ ಎಷ್ಟಾಗ್ತದೆ ಅಷ್ಟೇ. ನಾವು ಕಿತ್ತೂರಾಣಿ ಚೆನ್ನಮ್ಮ ಬಗ್ಗೆ ಮಾಡ್ತಿರ್ಬೇಕು ಅಂತಂದ್ರೆ ಗಿಡಗಳನ್ನ ದತ್ತು ಕೊಟ್ಬಿಡ್ತೀವಿ. ಟೀಚರ್ಸ್ ತಗೋತಿದೀವಿ, ಮಕ್ಕಳಿಗೂ ಗಿಡ ದತ್ತು ಕೊಡ್ತೀವಿ. ಆ ಗಿಡ ಆತನೇ ಮೇಂಟೈನ್ ಮಾಡಬೇಕು. ಟೀಚರ್ ಆಗಿರ್ಬೋದು, ವಿದ್ಯಾರ್ಥಿ ಆಗಿರ್ಬೋದು. ಆ ಹಾಕಬೇಕು, ಗೊಬ್ಬರ ಹಾಕಬೇಕು, ಸಗಿ ತೆಗಿಬೇಕು. ಅಂದ್ರೆ ಒಂದಾದ್ರೂ ಮೇಂಟೆನೆನ್ಸ್. ನಾವೊಂದು ಕೂಸುಗಳನ್ನ ಪಾಲನೆ ಮಾಡ್ತೀವಿ, ಆ ರೀತಿ ಪಾಲನೆ ಮಾಡ್ತಿದೀವಿ. ನೀವು ಬೇಕಾದ್ರೆ ನಾವು ನೋಡಬಹುದು ಮುಂದಿಗೆ ಶಾಲೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಮುಂದಿಗೆ ನಾನು 6 ವರ್ಷ ಅಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಕೆಲಸ ಮಾಡಿದ್ವಿ. ನಾವು ಬೆಳೆಸಿದ ಮರಗಳು ಈಗ ಬಹಳಷ್ಟು ಎತ್ತರಕ್ಕೆ ಬಂದು ಹಣ್ಣಿಗೂ ಹೂವುಗಳು ಬರ್ತಕ್ಕಂಥ ಕಾಲ ಬಂದರೆ ಬಹಳ ಹೆಮ್ಮೆ ಆಗ್ತದೆ. ನಾವು ಬೆಳೆಸಿರ್ತಕ್ಕಂಥ ಗಿಡಗಳು, ನಮ್ಮ ಮಕ್ಕಳು ಬೆಳೆಸಿರ್ತಕ್ಕಂಥ ಗಿಡಗಳು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಗುರಿಗಳು ದತ್ತು ಗಿಡಗಳನ್ನ ಇಷ್ಟಿಷ್ಟು ಮಕ್ಕಳಿಗಂತ ನಾವು ದತ್ತು ಕೊಟ್ಟಿದೀವಿ. ಅವ್ರು ಏನ್ ಮಾಡ್ತಿದ್ರು, ಪ್ರತಿದಿನ ನೀರನ್ನ ಹಾಕೋದು, ಗೊಬ್ಬರ ಹಾಕೋದು, ಸದಿ ತೆಗೆಯೋದು ಬಹಳ ನೀಟಾಗಿ ಮಾಡ್ಯಾರ. ಆ ಮಕ್ಕಳ
ಒಂದು ಕೆಲಸ, ಶಿಕ್ಷಕರ ಒಂದು ಕೆಲಸದಿಂದ ಇವತ್ತು ಮುಂಡ್ರಿಗಿ ಕ್ಯಾಂಪಸ್ ಗ್ರೀನ್ ಕ್ಯಾಂಪಸ್ ಆಗಿ ಹೋಗಿಬಿಟ್ಟದ. ನೀವು ಯಾವತ್ತಾದ್ರ ಕಡೆ ಹೋದ್ರೆ ನೋಡ್ರಿ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಮುಂಡ್ರಿಗಿ. ಇಡೀ ನಾವು ಶಾಲೆ ಸ್ಟಾರ್ಟ್ ಆದಾಗ ಹೊಸ ಶಾಲೆಗೆ ನಾವು ಹೋಗಿದ್ದು, ಅವಾಗ ಏನು ಪೂರ್ತಿ ಒಣ ಹಿಂಗಿತ್ತು. ಅವಾಗ ಅರಣ್ಯ ಇಲಾಖೆ ಕಡೆಯಿಂದ ಮತ್ತು ತೋಟಗಾರಿಕೆ ಇಲಾಖೆ ಕಡೆಯಿಂದ ನಮಗೆ ಫ್ರೀ ಆಗಿ ಗೌರ್ಮೆಂಟ್ದವರು ಸ್ಯಾಪ್ಲಿಂಗ್ಸ್ ನ ಕೊಟ್ಟರು, ಸಸಿಗಳನ್ನ ಬೆಳೆಸ್ರಿ ನೀವು ಅಂತೇಳಿ. ಅವಾಗ ಇಡೀ ತೋಟಗಾರಿಕೆ ಇಲಾಖೆಗೆ ನಮ್ಮ ಶಾಲೆ ಅಂದ್ರೆ ಹಬ್ಬ ಅದು, ಯಾಕಂದ್ರೆ ಇವ್ರು ಬೆಳೆಸ್ತಾರಂತ ಗೊತ್ತಿತ್ತು. ಅಲ್ಲಿ ತಗೊಂಡು ಬಂದು ನೂರಾರು ಸಸಿಗಳನ್ನ, ಔಷಧೀಯ ಸಸ್ಯಗಳನ್ನ, ಒಳ್ಳೊಳ್ಳೆ ಸಸಿಗಳನ್ನ ತಂದು ಕೊಟ್ಟರು. ಅವನ್ನ ಡೈಲಿ ಮೇಂಟೈನ್ ಮಾಡಿವಿ ಎಲ್ಲರೂ, ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಎಲ್ಲರೂ ಕಲಿತು ಅವಕ್ಕೆ ನೀರು ಹಾಕೋದು, ಅದಕ್ಕೆ ಗೊಬ್ಬರ ಹಾಕೋದು, ಸದಿ ತೆಗೆಯೋದು, ಏನಾದ್ರೂ ರೋಗ ಬಂದ್ರೆ ಏನು ಕ್ರಿಮಿನಾಶಕ ಸ್ಪ್ರೇ ಮಾಡೋದು, ಹಿಂಗೆಲ್ಲ ಮಾಡಿ ಸಲುವಾಗಿ ಇವತ್ತು ಮುಂಡ್ರಿಗಿ ಕ್ಯಾಂಪಸ್ ಹೆಂಗಾಗ್ಬಿಟ್ಟದಪ್ಪ ಅಂತಂದ್ರೆ ಗ್ರೀನ್ ಕ್ಯಾಂಪಸ್ ಆಗ್ಯದ. ಹಂಗೆ ನಿಮ್ಮ ಕ್ಯಾಂಪಸ್ನು ಗ್ರೀನ್ ಆಗಬೇಕು. ಅದೇ ಎಕೋ ಕ್ಲಬ್ನ ಉದ್ದೇಶ, ನಿಮ್ಮ ಊರು ಗ್ರೀನ್ ಆಗಬೇಕು. ಇಡೀ ಪ್ರಪಂಚವನ್ನು ಬದಲಾಯಿಸೋದು ಬೇಕಾಗಿಲ್ಲ, ನಮ್ಮ ಊರನ್ನ ನಾವು ಬದಲಾಯಿಸಿಲ್ಲ ಅಂದ್ರೆ ಪ್ರಪಂಚನೇ ಬದಲಾಗ್ತದೆ. ಹೌದಾ? ಎಲ್ಲರನ್ನೂ ಬದಲಾಯಿಸ್ತೀನಿ ಅಂತ ಉಚಿತನ ಬೇಡ, ಮೊದಲು ನಾವು ಬದಲಾಗೋಣ. ಅದಕ್ಕೆ ವಿವೇಕಾನಂದ ಅವರು ಒಂದು ಅದ್ಭುತವಾದ ಮಾತು ಹೇಳ್ತಾರೆ, ಜಗತ್ತನ್ನು ಬದಲಾಯಿಸಕ್ಕೆ ಹೋಗ್ತೀನಿ ನಾವು, ಉಚಿತನ ಬೇಡ. ನೀವೊಬ್ಬ ಬದಲಾವಣೆ ಅಂದ್ರೆ ಜಗತ್ತದಾಗ ಒಬ್ಬ ಹುಚ್ಚನ ಸಂಖ್ಯೆ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಅವ್ರು. ಫಸ್ಟ್ ನಾವು ಬದಲಾವಣೆ ಆಗಬೇಕು, ನಮ್ಮಿಂದನೇ ಸ್ಟಾರ್ಟ್ ಆಗಬೇಕು. ಅದು ಗಿಡ ನೆಡೋದು ಇಂಪಾರ್ಟೆಂಟ್ ಅಲ್ಲ, ನೆಟ್ ಹೋಗ್ಬಿಡ್ತಾರ. ಈಗೆಲ್ಲ ಫೋಟೋದು ಹುಚ್ಚದ, ಈಗ ವಿಡಿಯೋ ಹುಚ್ಚದ. ಆಯ್ತು ಬಂದ್ರೇನೋ ಫೋಟೋ ತೆಕ್ಕೊಂಡ್ರೇನೋ ಹೊಡೆಯೋಗ್ಬಿಟ್ರೇನೋ, ಹಂಗೆ ಆಗ್ಬಾರ್ದು. ಅದಕ್ಕೆ ಡೈಲಿ ನೀವು ಮೇಂಟೈನ್ ಮಾಡಿ, ದಿನ 5 ಮಂದಿ ಎಷ್ಟು ನಿಮ್ಮಲ್ಲಿ ಎಷ್ಟು ಜನ ಇರಿ ಅದನ್ನ ನೀಟಾಗಿ ಮೇಂಟೈನ್ ಮಾಡ್ರಿ. ಅದಕ್ಕೆ ನೀರು ಹಾಕ್ರಿ, ಸದಿ ತೆಗೀರಿ, ಅದಕ್ಕೆ ಗೊಬ್ಬರ ಹಾಕ್ರಿ, ಬೆಳೆಸ್ರಿ. ನಿಮ್ಮದೇ ಊರು, ನೀವು ಏನಪ್ಪ ಅಂತಂದ್ರೆ ಪರಿಸರ ನೀವು ಕೊಡ್ಬೇಕಾಗಿರೋದು, ಅದು ದುಡ್ಡು ಕೊಡ್ಬೇಕಾಗಿಲ್ಲ. ನಮ್ಮ ಮುಂದಿನ ಪೀಳಿಗೆಗೆ ದುಡ್ಡು ಬೇಕಾಗಿಲ್ಲ, ಅವ್ರು ಗಳಿಸ್ಕೊಂತಾರ. ನಾವು ಕೊಡ್ಬೇಕಾಗಿರೋದು ಪರಿಸರ, ದುಡ್ಡು ಅಲ್ಲ. ನಾವು ಮಕ್ಕಳಿಗೆ ಕೊಡಬೇಕಾಗಿರೋದು ಶಿಕ್ಷಣ, ಪರಿಸರ. ಇವು ಎರಡು ಬಿಟ್ಟು ಏನೂ ಇಲ್ಲ. ಆರೋಗ್ಯ, ಇವು ಮೂರೇ ಇಂಪಾರ್ಟೆಂಟ್, ಬೇಸಿಕ್ ಇವು. ನಾವು ದುಡ್ಡಿನಿಂದ ಬಿದ್ದು ಇವನ್ನೆಲ್ಲ ಹಾಳು ಮಾಡಿ ಅವ್ರಿಗೂ ಕೂಡ ಫಾಸ್ಟ್ ಕಷ್ಟಕ್ಕೆ ದಬ್ಬಕತ್ತೀವಿ. ಹಿಂಗೆ ಆಗ್ಬಾರ್ದು. ಎಕೋ ಕ್ಲಬ್ನ ವತಿಯಿಂದ ಏನಪ್ಪ ಅಂದ್ರೆ ಸುಂದರವಾದ ಪರಿಸರವನ್ನು ನಿರ್ಮಾಣ ನೀವೆಲ್ಲರೂ ಮಾಡ್ತೀರಿ ಅಂತ ನಮ್ದೊಂದು ಭರವಸೆ ಅದ. ಯಾಕಂದ್ರೆ ರಮೇಶ್ ಅವರು ಇಡೀ ನಿಮ್ಮ ತಂಡ ನೋಡಿದೆ, ಇಡೀ ಶಾಲೆ ತಂಡ ನೋಡ್ತಾ ಇರ್ತೀವಿ. ಉಲ್ಕಲ್ ಜೆ ಅದ್ಭುತವಾದ ಶಾಲೆ, ಎಲ್ಲ ಟೀಚರ್ಗಳು ಅದ್ಭುತವಾದ ಶಿಕ್ಷಕರಾರ. ಅವರ ಒಂದು ಮಾರ್ಗದರ್ಶನದಾಗ ನೀವು ನಡೀರಿ, ಗ್ಯಾರಂಟಿ ಕೂಡ. ಈಗೇನು ಬಂದೀವಿ, ಈ ವರ್ಷ ಬಂದೀನಿ ಸ್ವಲ್ಪ ಹಿಂಗಾದ, ಮುಂದಿನ ವರ್ಷ ಬರಟ್ಟಿಗೆ ಇಲ್ಲೆಲ್ಲ ಹಸಿರು ಕಾಣ್ತಿರ್ಬೇಕು. ಮುಂದಿನ ವರ್ಷ ಮತ್ತೊಂದು ಪರಿಸರ ಕಾರ್ಯಕ್ರಮಕ್ಕೆ ಬರೋಣ, ಅವು ಸ್ವಲ್ಪ ಇಲ್ಲೆಲ್ಲ ಹಸಿರು ಕಾಣ್ತಿರ್ಬೇಕು. ಅಂದಾಗ ಮಾತ್ರ ಇಂಥ ಕ್ಲಬ್ಗಳು ರಚನೆ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ. ಇಲ್ಲಪ್ಪ ಅಂದ್ರೆ ಬರೀ ಮಾತಾಗಿ ಹೇಳಿ ಹೋದ್ರೆ, ಈಗ ಹೇಳ್ತಾರಲ್ಲ ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಅಂತ, ನಾ ಮಂತ್ರ ಹೇಳಿದ್ರೆ ಮಾವಿನಕಾಯಿ ಉದುರ್ತದೇನ? ಇಲ್ಲ. ಅದಕ್ಕೆ ನಾವು ಏನಪ್ಪ ಅಂದ್ರೆ ಕಾರ್ಯಪ್ರವೃತ್ತರಾಗಬೇಕು. ಅಂದಾಗ ಮಾತ್ರನೇ ಹಸಿರು ಉಳಿಸ್ಬೋದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಉಪನ್ಯಾಸಕನಾಗಿ ಕರೆದು ನಮ್ಮ ಆತ್ಮೀಯರು ರಮೇಶ್ ಅವರಿಗೆ ತುಂಬು ಹೃದಯ ಧನ್ಯವಾದಗಳು. ಭರವಸೆ ಕ್ರಿಯೇಟಿವ್ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರು ನಿಮಗೆ ಸಿಕ್ಕಾರ, ಅದ್ರ ಉಪಯೋಗ ನೀವು ಮಾಡ್ಕೊಳ್ಳಿ. ಇಡೀ ತಂಡ ಎಲ್ಲರೂ ಈ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಏನಪ್ಪ ಅಂದ್ರೆ ಒಳ್ಳೆಯ ಅನುಭವಿ ಶಿಕ್ಷಕರು ಮತ್ತು ಕಷ್ಟಪಟ್ಟು ನಿಮ್ಮನ್ನ ಬೆಳೆಸ್ತಕ್ಕಂಥ ಶಿಕ್ಷಕರಾರ. ಅವರೊಂದು ಮಾರ್ಗದರ್ಶನದಾಗ ನೀವು ನಡೆದು ಎರಡನ್ನೂ ಬೆಳೆಸ್ರಿ. ನೀವು ಅಕ್ಷರವನ್ನ ಕಲೀರಿ, ಜೊತೆಗೆ ಪರಿಸರವನ್ನು ಕೂಡ ಏನಪ್ಪಾ ಅಂತಂದ್ರೆ ಉಳಿಸಿ ನಿಮ್ಮ ಮುಂದಿನ ಪೀಳಿಗೆಗೆ ಏನಪ್ಪಾ ಅಂದ್ರೆ ಸಹಾಯ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.